ब्रह्मीवामस्मि ब्रह्मीवामस्मि श्रुतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यवादसद्गुरुभ्यो नमः वन्दे तन्दस्यानन्दं श्रुतिपर्यं वेदवेदान्तकारिणं सद्गुरुं प्रणतोऽस्म्यहम् सदाहं सम्प्रदायज्ञं संयमीन्द्रं सदा श्रियं सद्गुरुं सच्चिदानन्दं सदाचारं समाश्रके श्री श्री सच्चिदानन्देन्द्र सरस्वती महासद्गुरुभ्यो नमः अति नरो ब्रह्म अधीहि भगव इति उपससाद सनत्कुमारं नारदः तं होवाच तेन मोपसीद ततश्च ऊर्ध्वं वक्ष्यामीति स होवाच अधीहि भगव इति उपससाद सनत्कुमारं नारदः तं होवाच यद्वेत्तरेण मोपसीद ततस्त ऊर्ध्वं वक्ष्यामीति स होवाच अधीहि भगवः इति ह उपससाद सनत्कुमारं नारदः तं ह उवाच यत् वेत्थ तेन मोपसीद ततः मा उपसीद यासुंदे मा ತುದಿಲೇನಿದೆ ಆ ಇದೆ ಮುಂದೆ ಏನಿದೆ ಏನಾಗುತ್ತೆ ಯಾವ ಗುಣ ಗುಣಸಂಧಿ ತತಃ ते ऊर्ध्वं वक्ष्यामि इति ते ऊर्ध्वं ता ऊर्ध्वं होते एकार लोक शक्ल होता इति ह वाच ह वाच संजय ಏನಿದೆ ಹ ಹಿಂದೆ ಗುಣಸಂಧಿ ಈ 6ನೇ ಅಧ್ಯಾಯದಿಂದ ಆರಂಭ ಇವತ್ತು ಈ 6ನೇ ಅಧ್ಯಾಯಕ್ಕೆ ಭೂಮಿ ವಿದ್ಯಾ ಅಂತ ಹೆಸರು ಹಿಂದಿನ ಇದಕ್ಕೆ ತತ್ವಮಸಿ ಇದು ಸಪ್ತಮಸಿ ವಾಕ್ಯ ಅಂತ ಹೆಸರು ಇದು 7ನೇ ಅಧ್ಯಾಯ ಇದು ಈ 7ನೇ ಅಧ್ಯಾಯಕ್ಕೆ ಭೂಮಿ ವಿದ್ಯೆ 6ನೇ ಅಧ್ಯಾಯ ಭೂಮಿ ವಿದ್ಯೆ ಬಿಟ್ಟ 7ನೇ ಅಧ್ಯಾಯಕ್ಕೆ ಭೂಮಿ ವಿದ್ಯೆ ಅಂತ ಹೆಸರು ಇಲ್ಲಿ ಶ್ರುತಿ ಕಲ್ಪನೆ ಮಾಡ್ಕೊಂಡಿರೋದು ಕಥೆನ ನಮ್ಗೆ ತತ್ವ ತಿಳಿಸ್ಕೊಡೋಕೆ ನಿಜವಾಗಿ ಕಥೆ ನಡೆದಿದೆಯೋ ಬಿಟ್ಟಿದೆಯೋ ಅದು ಇದೆಲ್ಲ ಅರ್ಥವಾದ ನಾರದರು ದೇವಋಷಿಗಳು ಅವ್ರ ಹುಟ್ಟಾಜ್ಞಾನಿಗಳು ಅಂತ ಬೇರೆ ಕಡೆ ಕಥೆ ಇದೆ ಆದ್ದರಿಂದ ನಾರದರಿಗೆ ಸನತ್ಕುಮಾರಿಂದ ಉಪದೇಶ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದು ಎರಡು ಗೌಣ ಇಲ್ಲೇನು ಗುರು ಶಿಷ್ಯ ಸಂವಾದದ ಮೂಲಕ ತತ್ವ ವಿಚಾರವನ್ನ ಹೇಳಿದರೆ ನಾವು ಸುಲಭವಾಗಿ ತಿಳ್ಕೋಬಹುದು ಅನ್ನೋಕ್ಕೋಸ್ಕರವಾಗಿ ಶ್ರುತಿ ಕಲ್ಪಿಸಿದೆ ನಾರದರನ್ನು ಶಿಷ್ಯರನ್ನಾಗಿಯೋ ಸನತ್ಕುಮಾರನ್ನು ಗುರುಗಳನ್ನಾಗಿಯೂ ಕಲ್ಪಿಸಿದೆ ಶ್ರುತಿ ಕಲ್ಪಿಸಿಕೊಟ್ಟಿರೋದು ಇದ್ರ ಬಗ್ಗೆ ತುಂಬಾ ಆಗ್ರಹ ಪಡಬೇಕಾಗಿಲ್ಲ ಇದು ಯಾವಾಗ ನಡೆದಿತ್ತು ಎಲ್ಲಿ ನಡೆದಿತ್ತು ಹೇಗೆ ನಾರದರಿಗೆ ಯಾಕೆ ಗೊತ್ತಿರಲಿಲ್ಲ ಸನತ್ಕುಮಾರ ಇದೆಲ್ಲ ತುಂಬಾ ವಿಚಾರ ಆ ಕಥೆಯಲ್ಲಿ ದಿಟ್ಟಿದ ವಿಚಾರ ಅವಶ್ಯಕತೆ ಇಲ್ಲ ಇಲ್ಲಿ ಹೇಳ್ತಾ ಇದ್ದ ವಿಚಾರ ಮುಖ್ಯವೇ ಹೊರತು ಕಥೆ ತಾತ್ಪರ್ಯವಿಲ್ಲ ಇಲ್ಲಿ ಅಧೀಹಿ ಅಂತ ಹೊರಟಿದ್ದಾರೆ ಅಧೀಹಿ ಶಬ್ದಕ್ಕೆ ಅರ್ಥ ಅಧ್ಯಯನ ಮಾಡು ಅಂತ ಅರ್ಥವಾಗತ್ತೆ ಆದರೆ ಅಲ್ಪ ಮಾಡುವುದು ಕೇಳ್ತಾರೆ ಶ್ವೇತಕೇತು ಹೋದ ಇನ್ನ ಶ್ವೇತಕೇತು ಮುಗೀತು 6ನೇ ಅಧ್ಯಾಯ ಆಯ್ತು ಜ್ಞಾನ ಬಿಟ್ನಲ್ಲ ಆಯ್ತು ಅವನೇನು ಬರೀ ಸತ್ತು ತಿಳ್ಕೊಂಡಿದ್ದಾನ ಅಷ್ಟೇ ಸತ್ತು ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಯ್ತೇನೋ ಅದು ಬೇರೆ ಸತ್ತು ಒಂದ್ ಕಡೆಯಿಂದ ಒಂದೇ ಪರಮಾರ್ಥವನ್ನ ಸದ್ರೂಪದಿಂದ ನೋಡ್ಬೋದು ಚಿತ್ರೂಪದಿಂದ ನೋಡ್ಬೋದು ಆನಂದ ರೂಪದಿಂದ ನೋಡ್ಬೋದು ಭೂಮಾನೂಪ ನೋಡ್ಬೋದು ಹೆಂಗ್ ಬೇಕು ಅಂತ ನೋಡ್ಬೋದು ಅದನ್ನ ಆ ತತ್ವಕ್ಕೆ ಅದಕ್ಕೆ ಪರಮಾರ್ಥ ಚಿಂತಾಮಣಿ ಅಂದ್ರು ಆ ಪರಮಾರ್ಥ ತತ್ವ ನೀವು ಚಿಂತೆ ಮಾಡುವ ಹಾಗೆ ತೋರ್ತದು ಚಿಂತಾಮಣಿ ಎಲ್ಲಾ ಕಲ್ಪನೆಯೂ ಪರಮಾರ್ಥದಲ್ಲೇ ಆದ್ರಿಂದ ಅಲ್ಲ ಅವನ್ ಚಿತ್ತ ತಿಳ್ಕೊಂಡಿಲ್ಲ ಆನಂದ ತಿಳ್ಕೊಂಡಿಲ್ಲ ಅಷ್ಟಕ್ಕೆ ಬರಲ್ಲ ಪರಮಾರ್ಥ ಗೊತ್ತಾಯ್ತು ಅಂದ್ರೆ ಎಲ್ಲವೂ ಗೊತ್ತಾಯ್ತು ಅಂತ ಅರ್ಥ ಸಚ್ಚಿದಾನಂದ ಸ್ವರೂಪ ಗೊತ್ತಾಯ್ತು ಭೂಮ ವಿದ್ಯೆ ಎಲ್ಲ ಗೊತ್ತಾಯ್ತು ಭೂಮ ವಿದ್ಯೆಯೂ ಗೊತ್ತಾಗಿದೆ ಧಾರ ವಿದ್ಯೆಯೂ ಗೊತ್ತಾಗಿದೆ ಎಲ್ಲ ಸರ್ವಾತ್ಮ ಭಾವ ಗೀತೆ ಅದು ಶೋಕ ಮೌನಮತಿ ಕಾರಣವಾದ ಅಧ್ಯಾತ್ಮ ವಿದ್ಯೆ ಎಲ್ಲ ಗೊತ್ತಾಗಿದೆ
ಚಾಪ್ಟರ್ 6 ಅಲ್ಲಿ ಬೇಸಿಕ್ ಆಗಿ ಇದು ಎಲ್ಲಾನು ಸತ್ತು ಮಿಕ್ಕಿ ಐ ಮೀನ್ ಏನ್ ಕಾಣಿಸಿದ್ರು ಬರೀ ಅದ್ ರೂಪ ಅಷ್ಟೇ ಅಂತ ಅದು ಮೇನ್ ಪಾಯಿಂಟ್ ಪ್ರೂವ್ ಮಾಡಿದ್ದಾರೆ. ಕರೆಕ್ಟ್ ಅಲ್ವಾ? ಗುಣ ಅಲ್ಲಮ್ಮ, ಗುಣ ಅಲ್ಲ, ಚಿತ್ತು ಅಲ್ಲ, ತತ್ವ ಅದು. ಅದನ್ನ ಜಗತ್ತಿನಲ್ಲಿ ಎಲ್ಲಾ ಜಾಗದವರು ಇದೆ ಇದೆ ಅನ್ನೋದನ್ನ ಅದನ್ನ ಸತ್ತು ಅಂತ ಊಹೆ ಮಾಡ್ತೀವಿ. ಎಲ್ಲವೂ ತೋರುತ್ತೆ ಅನ್ನೋ ಕಡೆಯಿಂದ ಅದನ್ನು ಚಿತ್ತು ಅಂತ ನಾವು ಆರೋಪ ಮಾಡ್ತೀವಿ. ಆರೋಪ ನೀವು ಹೇಳಿದೆ, ಅದು ಸತ್ ಶಬ್ದಕ್ಕೂ ವಾಚ್ಯವಲ್ಲ, ಚಿತ್ ಶಬ್ದಕ್ಕೂ ವಾಚ್ಯವಲ್ಲ. ಅದು ಯಾವ ಶಬ್ದ ಪ್ರತ್ಯೇಕಕ್ಕೂ ಗೋಚರವಲ್ಲ. ಅದು ಆ ಪರಮಾರ್ಥವನ್ನು ಹೇಗೆ ಕಂಡ್ಕೊಂಡು ಹಾಗೆ ಮತ್ತೆ ಎಲ್ಲಾ ಪೂರ್ಣವಾಗಿ ಗೊತ್ತಾಗುತ್ತೆ ಹೊರತು ಮತ್ತೆ 10ನೇ ಒಂದು ಗೊತ್ತಾಯ್ತು, 4ನೇ ಒಂದು ಭಾಗ ಗೊತ್ತಾಯ್ತು, ಅರ್ಧ ಗೊತ್ತಾಯ್ತು, ಹಂಗೆ ಗೊತ್ತಾಗಲ್ಲ. ಪೂರ್ತಿ ಗೊತ್ತಾಗುತ್ತೆ, ಇಲ್ಲ ಗೊತ್ತಾಗಲ್ಲ ಅಷ್ಟೇ ಹೊರತು ಅಲ್ಲಿ ತತ್ವಜ್ಞಾನದಲ್ಲಿ ಮತ್ತೆ ಅರೆ ಬರೆ ಕೊರೆಯಲ್ಲ ಇಲ್ಲ. ಆದ್ರೆ ಏನೇ ಹೇಳಿ ಗುರುಗಳೇ, ಶ್ವೇತಕೇತು 7th ಚಾಪ್ಟರ್ ಅಲ್ಲೂ ಅವರೇ ಇರ್ಬೇಕಿತ್ತು. ಶ್ವೇತಕೇತು, ಉದ್ದಾಲಕ ಅವರೆಲ್ಲ ಬೇರೆ ಹೆಸರುಗಳು ತಗೊಂಡ್ ಬಂದ್ಬಿಟ್ಟಿದ್ದಾರೆ. ಅಲ್ಲ, ಇನ್ನೊಂದು ದೃಷ್ಟಿಕೋನ ಇಟ್ಕೊಂಡು ನಮ್ಗೆ ತತ್ವ ತಿಳಿಸ್ಕೊಡ್ತೀನಿ ಅಂತ ಶ್ರುತಿ ತ್ಯಾಗ ಮಾಡ್ಕೊಂಡ ಉಪಾಯ ಅಷ್ಟೇ ಇದು. ಬೇರೆ ಬೇರೆ ಉಪಾಯದಿಂದ ಹೇಗಾದ್ರು ಮಾಡಿ ತತ್ವ ತಿಳಿಸ್ಕೊಡೋದೇ ಮುಖ್ಯ. ಅದಕ್ಕೆ ಭೂಮ ವಿದ್ಯೆ ಹೆಸರು ಕೊಡ್ತೀವಿ 7ನೇ ಅಧ್ಯಾಯಕ್ಕೆ. ಆ 7ನೇ ಅಧ್ಯಾಯ ಭೂಮಿ ವಿದ್ಯೆ ಹೆಸರು ಕೊಟ್ಟು ಅದಕ್ಕೆ ನಾರದನ ಶಿಷ್ಯರನ್ನಾಗಿಯೂ ಶಾಂತಕುಮಾರನ ಗುರುಗಳನ್ನಾಗಿಯೂ ಕಲ್ಪಿಸಿಕೊಂಡು ನಮಗೆ ತತ್ವವನ್ನು ಉಪದೇಶ ಮಾಡೋದಕ್ಕೆ ಒಂದು ಮೆಥಡ್ ಮಾಡ್ಕೊಂಡಿದೆ ಅಷ್ಟೇ. ಅಲ್ಲಿ ಅಧೀಹಿ ಅಂತ ಬಂದ ಯಾರೋ ನಾರದ ಶಾಂತಕುಮಾರ, ಅಧೀಹಿನ ಅಧ್ಯಯನ ಮಾಡು ಅರ್ಥವಾಗತ್ತೆ. ಆದ್ರೆ ಅಲ್ಲಿ ಪ್ರೇರಣಾರ್ಥ ಅಂತರ್ಗತವಾಗಿದೆ. ನೀನು ಅಧ್ಯಾಪನೆ ಮಾಡು, ತಿಳಿಸಿಕೊಡುವುದೇ ಅರ್ಥ. ಅಧೀಹಿ ಅಂತಿದ್ರು ಅಧ್ಯಾಪಯ ಅಂತ ಅರ್ಥ, ನಮಗೆ ತಿಳಿಸಿಕೊಡುವುದು ಅರ್ಥ. ಪೂಜ್ಯರೇ, ಭಗವಾನ್ ಪೂಜ್ಯರೇ ನಿಮಗೆ ತತ್ವವನ್ನು ತಿಳಿಸಿಕೊಡಿ ಅಂಥೇಳಿ ಹ ಅಂತ ಹೀಗಂತಲ್ಲವೇ ಅಂತ, ಹ ಅಂತ ಅಲ್ಲವೇ ಅಂತ. ಉಪಸಸಾದರೆ ಬಳಿ ಸಾರಿದನು ಅಂತ ಉಪಸಕ್ತಿ ಇದೆ. ಈ ಶಾಸ್ತ್ರೋಕ್ತ ಕ್ರಮದಿಂದ ಗುರುಳ ಹತ್ರ ಹೋಗೋದಕ್ಕೆ ಉಪಸಕ್ತಿ ಹೇಳ್ತಾರೆ. ಉಪಸಸಾದ ಅದು ಭೂತಕಾಲ. ಬಳಿ ಸಾರಿದನು ಸಪಾನ ಟೈಮ್. ಯಾವತ್ತೋ ಒಂದು ಕಾಲದಲ್ಲಿ ಯುಗದಲ್ಲಿ ನಾರದರು ಸಮಿದ್ಭಾರ ಗೃಹೀತ ಹಸ್ತರಾಗಿ ಶಿಷ್ಯನು ಯಾವ ರೀತಿ ಗುರುಳ ಹತ್ರ ಹೋಗ್ಬೇಕು ಅಂತ ಶಾಸ್ತ್ರ ಹೇಳಿದೆಯೋ ಆ ಕ್ರಮದಲ್ಲಿ ವಿನೀತರಾಗಿ ಶಬದವಾದಿ ಸಂಪನ್ನರಾಗಿ ಭಗವಂತರಾದಂತಹ ಸನತ್ಕುಮಾರನ ಕುರಿತು ಬಳಿ ಸಾರಿದರು ನಾರದರು. ಸನತ್ಕುಮಾರನು ನಾರದ ತಗುಮೋವಾಚ. ಅವಾಗ ನಾರದರು ಸನತ್ಕುಮಾರರು ನಾರದನ ಕುರಿತು ಹೇಳಿದ್ರು, ಯದ್ವೇತ್ತ ತೇನ ಮೋಪಸೀದ. ನಾನು ತತ್ವೋಪದೇಶ ಮಾಡ್ತೀನಿ ಏನ್ ಹೇಳಲ್ಲ, ನಿನ್ಗೆ ಏನ್ ಗೊತ್ತೋ ಅದನ್ನು ತಿಳಿಸು, ಅದ್ರ ಮುಂದಕ್ಕೆ ನಾನು ಹೇಳ್ತೀನಿ ಅಂತಾರೆ. ಯದ್ವೇಚ್ಛ ಅಂದ್ರೆ ಎಷ್ಟು ನಿಮಗೆ ಗೊತ್ತಿದೆಯೋ ತೇನ ಅದರಿಂದ ನನ್ನ ಉಪಸಾರ ಬೆಳೆಸಾರು ಅದನ್ನ ಹೇಳಿಕೊಳ್ಳುವುದರ ಮೂಲಕ ನನ್ನ ಹತ್ರ ಶಿಷ್ಯನಿಗೆ ಬಾ ಅಂತ. ನಮ್ಮ ಮುಂಚೆಯಿಂದ ಹೇಳಿದ್ರೆ ನಿಂಗೆ ಗೊತ್ತಿದ್ದನ್ನ ಹೇಳಿದ್ರೆ ವೇಸ್ಟ್ ಆಗತ್ತೆ. ಇಷ್ಟೆಲ್ಲ ನನಗೆ ಗೊತ್ತಿದೆ ಅಂತ ಆದ್ರೆ ಅಲ್ಲಿ ಮುಂದಕ್ಕೆ ನಾನು ಇದು ಉಪಾಧ್ಯಾಯದು ಗುರುಕುಲಕ್ಕೆ ವಿದ್ಯಾರ್ಥಿ ಬಂದ್ರೆ ಎಷ್ಟು ದಿವಸ ಎಲ್ಲಿ ಬೇರೆ ಎಲ್ಲ ಕಲ್ತು ಬಂದಿದ್ದೀನಪ್ಪ, ಅಥವಾ ಇದೇ ಮೊದಲನೇ ಸಲ ಬರ್ತಾ ಇರೋದಾ, ಇನ್ನು ಈಗ ತಾನೇ ಉಪನಯನ ಮಾಡ್ಕೊಂಡು ಬರ್ತಾ ಇದೆಯೋ, ಅಥವಾ ಬೇರೆ ಬೇರೆ ಪಾಠಶಾಲೆಗಳು 1 ವರ್ಷ 2 ವರ್ಷ ಇದು ಬಂದಿದೆಯೋ ಅಂತ ಕೇಳ್ತಾರೆ. ಕೇಳ್ಬಿಟ್ಟು ಎಷ್ಟು ತಿಳ್ಕೊಂಡಿದ್ಯಾ ಅಂತ ತಿಳ್ಕೊಂಡು ಅಲ್ಲಿ ಮುಂದೆ ಪಾಠ ಹೇಳ್ತಾರೆ. ಅದೇ ರೀತಿ ಇಲ್ಲಿ ನಿನಗೆ ಈ ಒಂದು ತತ್ವದ ಬಗ್ಗೆ ಅರಿವಿದೆಯೋ, ಈ ವೈದಿಕ ಜ್ಞಾನದ ಬಗ್ಗೆ ಅರಿವಿದೆಯೋ ಅದನ್ನು ನನಗೆ ಹೇಳು. ತತ ಊರ್ಧ್ವಂ, ತತಃ ಆಮೇಲೆ ತೇನ ನಿನಗೆ ಊರ್ಧ್ವಂ, ತತಸ್ಥೆ ತೇನ ನಿನಗೆ ತತಃ ಅಲ್ಲಿ ಮುಂದಕ್ಕೆ ವಕ್ಷ್ಯಾಮಿ ನಾನು ಹೇಳುವವನಾಗಿದ್ದೇನೆ ಇತಿ ಎಂಬುದಾಗಿ ಸಹ ಹೋವಾಚ. ಸನತ್ಕುಮಾರರು ನಾರರಿಗೆ ಹೇಳಿದರು ಅಂತ. ಪರಮಾರ್ಥ ತತ್ವೋಪದೇಶ ಪ್ರಧಾನ ಪರಃ ಷಷ್ಠೋಧ್ಯಾಯ. ಪರಮಾರ್ಥ ತತ್ವೋಪದೇಶ ಪ್ರಧಾನ ಪರಃ ಷಷ್ಠೋಧ್ಯಾಯ. ಸದಾತ್ಮೈಕತ್ವ ನಿರ್ಣಯ ಪರತಯೈವ. ಸದಾತ್ಮಕತ್ವ ನಿರ್ಣಯ ಪರತ್ಯೈವ. ಸದಾತ್ಮೈಕತ್ವ ನಿರ್ಣಯ ಪರತ್ಯೈವ. ಪರತಯೈವ ಉಪಯುಕ್ತಃ. 6ನೇ ಅಧ್ಯಾಯ ಯಾವುದು ತಾತ್ಪರ್ಯವುಳ್ಳದ್ದಾಗಿದೆ. ಇನ್ನೊಂದ್ಸಲ ಬ್ರೀಫ್ ಆಗಿ ಸಂಗ್ರಹವಾಗಿ ಅದನ್ನ ಅಬ್ರಿಜ್ ಮಾಡಿ ಹೇಳ್ತಾ ಇದ್ದಾರೆ. ಪರಮಾರ್ಥ ತತ್ವ ಯಾವ ಸ್ವರೂಪಕ್ಕೆ ಬದಲಾವಣೆ ಇಲ್ಲವೋ ಆ ಸ್ವರೂಪಕ್ಕೆ ಪರಮಾರ್ಥ ಅಂತಾರೆ. ಏಕರೂಪೇಣ ಸ್ಥಿತೋ ಯೋ ಅರ್ಥ ಸ ಪರಮಾರ್ಥ. ಕಾಲ ದೇಶ ಅವಸ್ಥೆಗಳಲ್ಲಿ ಮಾರ್ಪಾಡಾಗದೇ ಇರುವ ತತ್ವಕ್ಕೆ ಪರಮಾರ್ಥ ಅಂತಾರೆ. ಅದರ ತತ್ವ ಅದರ ನಿಜ ಸ್ವರೂಪ, ಅದನ್ನು ಉಪದೇಶ ಮಾಡುವುದರಲ್ಲಿ ತಾತ್ಪರ್ಯವುಳ್ಳದ್ದಾಗಿದೆ 6ನೇ ಅಧ್ಯಾಯ. ಅದೇನು? ಸತ್ಯಂಬ ಆತ್ಮನು ಏಕತ್ವ, ಅವನೊಬ್ಬನೇ ಇರ್ತಕ್ಕವನು, ಅವನೇ ನಮ್ಮ ಆತ್ಮ.
ಸತ್ಸ್ವರೂಪವೇ ನಮ್ಮ ಆತ್ಮವಾಗಿದೆ. ಸತ್ಸ್ವರೂಪವು ಆತ್ಮವು ಒಂದೇ ಅಂತ ತಿಳಿಸಿಕೊಡುವುದರಲ್ಲಿ ತಾತ್ಪರ್ಯವುಳ್ಳದ್ದಾಗಿದೆ. ಸತ್ ಆತ್ಮ ಏಕತ್ವ ನಿರ್ಣಯ. ಸತ್ಯೆಂಬ ಆತ್ಮನು ಒಬ್ಬನೇ ಇರ್ತಕ್ಕದ್ದು ಎಂಬುದನ್ನು ನಿರ್ಣಯ ಮಾಡೋದು, ಹಾಗೂ ಅರ್ಥ ಮಾಡೋದು. ಸತ್ಸ್ವರೂಪವೇ ಆತ್ಮ, ಸತ್ತು ಆತ್ಮ ಒಂದೇ ಎಂದು ನಿರ್ಣಯ ಮಾಡುವುದರಲ್ಲಿ ತಾತ್ಪರ್ಯವುಳ್ಳದ್ದಾಗಿದೆ 6ನೇ ಅಧ್ಯಾಯ ಅಂತ ಅರ್ಥ ಮಾಡೋದು. ಸದಾತ್ಮ ಅಂತ ಅರ್ಥ ಮಾಡೋದು, ಸತ್ತೇ ಆತ್ಮ ಅಂತ ಅರ್ಥ ಮಾಡ್ಬೋದು. ಯಾವುದಕ್ಕೆ ಬರೀ ಇರುವಿಕೆಯಷ್ಟೇ ಸ್ವರೂಪವೋ, ಅದಕ್ಕೆ ಹೆಸರಿಲ್ಲ, ರೂಪವಿಲ್ಲ, ಕ್ರಿಯೆ ಇಲ್ಲ, ಗುಣ ಇಲ್ಲ. ಅದು ಇರುವಿಕೆ ಅನ್ನೋದು ಈ ವ್ಯವಹಾರ ಕ್ಷೇತ್ರದಲ್ಲಿ ಬಿದ್ದುಕೊಂಡು ಇರುವಿಕೆಯಿಂದ ಗುರುತಿಸಲ್ಪಟ್ಟು, ಪುಸ್ತಕದಲ್ಲಿ ಇದೆ ಅಂತಿದೆ, ಪೆನ್ನಲ್ಲಿ ಇದೆ ಅಂತಿದೆ, ಕುರ್ಚಿ, ಈ ಬೀರು, ಮನೆ, ಗಿಡ, ಮರ ಎಲ್ಲರಲ್ಲಿ ಇದೆ 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 ಅಂತ ತೋರ್ತಾರೆ. ಈ ಇದೆ ಅನ್ನೋದನ್ನ ತೆಗೆದುಕೊಂಡು ಅದನ್ನ ನಾವು ಇಂಡಿಕೇಟ್ ಮಾಡ್ತಾ ಇದೀವಿ. ಇವುಗಳಲ್ಲಿ ಬಿದ್ದಿರುವ ಇರುವಿಕೆಯನ್ನು ತೆಗೆದುಕೊಂಡು ಇದು ಅದರದ್ದು, ಇದರ ಮೂಲ ಅಲ್ಲಿದೆ, ಅಲ್ಲಿಂದ ಇದಕ್ಕೆ ಇರುವಿಕೆ ಬಂದದ್ದು, ಇದರದ್ದಲ್ಲ ಈ ಇರುವಿಕೆ ಅಂತ ಈ ವ್ಯವಹಾರ ಕ್ಷೇತ್ರದಲ್ಲಿ ಪದಾರ್ಥಗಳಲ್ಲಿ ತೋರುವ ಇರುವಿಕೆಯನ್ನು ಇಟ್ಟುಕೊಂಡು ಇದರ ಮೂಲ ರೂಪವು ಶುದ್ಧ ಸದ್ರೂಪವು, ಸತ್ತಾ ಮಾತ್ರವು ಅಂತ ಹೇಳಿ ಅದನ್ನು ನಿರ್ಣಯ ಮಾಡುವುದರಲ್ಲಿ ತಾತ್ಪರ್ಯವುಳ್ಳದ್ದಾಗಿಯೇ 6ನೇ ಅಧ್ಯಾಯ ಉಪಯುಕ್ತವಾಗಿದೆ, ಬಳಸಲ್ಪಟ್ಟಿದೆ. ಅಷ್ಟಕ್ಕೆ ಇದು 6ನೇ ಅಧ್ಯಾಯವನ್ನ ವಿನಿಯೋಗ ಮಾಡಿಕೊಂಡಿದೆ. ಸತೋ ಅರ್ವಾಕ್ ವಿಕಾರ ಲಕ್ಷಣಾನಿ ತತ್ವಾನಿ ನಿರ್ದಿಷ್ಟಾನಿ ಇತ್ಯತಃ ತಾನಿ ನಾಮಾದೀನಿ ಪ್ರಾಣಾಂತಾನಿ ಕ್ರಮೇಣ ನಿರ್ದಿಶ್ಯ ತದ್ವಾರೇಣಾಪಿ ಭೂಮಾಖ್ಯಂ ನಿರ್ದಿಶಯಂ ತತ್ವಂ ನಿರ್ದೇಕ್ಷ್ಯಾಮಿ ಶಾಖಾಚಂದ ನಿದರ್ಶನವತ್ इति इमं सप्तमं प्रपाठकम् आरभते. ಸತೋ ಅರ್ವಾಕ್ ಆ 6ನೇ ಅಧ್ಯಾಯದಲ್ಲಿ ಸತ್ತಿಗಿಂತ ಕೆಳಮಟ್ಟದ ವಿಕಾರದ ತತ್ವವನ್ನು ನಿರ್ದೇಶ ಮಾಡಿಲ್ಲ. ಸತ್ಸ್ವರೂಪವನ್ನು ಮಾತ್ರ ನಿರ್ದೇಶ ಮಾಡಿದೆ. ಸತ್ತಿಗಿಂತ ಕೆಳಗಿನದಾಗಿರ್ತಕ್ಕಂತಹ ವಿಕಾರಗಳ ಸ್ವರೂಪವನ್ನ, ಅದೇ ಸ್ವರೂಪ ಏನು ಅಂತ ತೇಜೋಬಣ್ಣಗಳನ್ನು ಹೇಳಿದೆ. ತೇಜೋಬಣ್ಣಗಳನ್ನು ಸತ್ತನ್ನು ಗುರುತಿಸುವುದಕ್ಕಾಗಿ ಉಪಾಯ ಮಾಡಿಕೊಂಡಿದೆಯೇ ಹೊರತು ತೇಜೋಬಣ್ಣಗಳ ವಿವರಣೆ ಮಾಡೋಕ್ಕೋಸ್ಕರ ಹೇಳಿದ್ದಲ್ಲ ಅದು. ಹಾಗಾಗಿ ಸತ್ತಿಗಿಂತ ಅರ್ವಾಕಿನ ಕೆಳಮಟ್ಟದ್ದಾದ, ಕೆಳಗಿನದಾದ, ವಿಕಾರವಾದ, ಹುಟ್ಟಿದ್ದಾಗಿರುವ ವಿಕಾರ ಲಕ್ಷಣ ಅಂದ್ರು. ವಿಕಾರ ಅಂದ್ರೆ ಕಾರ್ಯ ಅಂತ, ಹುಟ್ಟಿದ್ದು ಅಂತ, ಹುಟ್ಟಿದ್ದಾದ ಲಕ್ಷಣವನ್ನುಳ್ಳ ಪದಾರ್ಥಗಳಿದೆಯಲ್ಲ ಆ ತತ್ವಗಳನ್ನ ನಾನು ನಿರ್ದಿಷ್ಟ ಅಲ್ಲಿ ನಿರ್ದೇಶ ಮಾಡಿಲ್ಲ 6ನೇ ಅಧ್ಯಾಯದಲ್ಲಿ. ಇತ್ಯತಃ ಎಂಬಿ ಕಾರಣದಿಂದ ತಾನಿ ನಾಮಾದೀನಿ, ಅದು ಯಾವುದದು ಅಂದ್ರೆ ನಾಮದಿಂದ ಪ್ರಾಣದವರೆಗಿದೆ. ನಾಮ, ವಾಕ್ಕು, ಚಿತ್ತ, ಸ್ವರ, ಸಂಕಲ್ಪ, ಧ್ಯಾನ, ಪ್ರಾಣ, ಬಲ, ಅನ್ನ, ಓಜಸ್ ತುಂಬಾ ಇದೆ. ಇದೆಲ್ಲ ಸತ್ತಿಗಿಂತ ಕೆಳಮಟ್ಟದ್ದಾಗಿರುವ ವಿಕಾರವಾದ ತತ್ವಗಳು ಅಂದ್ರೆ ಪದಾರ್ಥಗಳು, ಸ್ವರೂಪಗಳು. ಆ ಪ್ರಾಣಾಂತದವರೆಗೆ, ನಾಮದಿಂದ ಹಿಡಿದು ಪ್ರಾಣಾಂತದವರೆಗಿರುವ ನಾಮಾದಿಗಳ ಸ್ವರೂಪವನ್ನು ನಿರ್ದೇಶ ಮಾಡಿಲ್ಲ. ಅವುಗಳನ್ನು ನಿರ್ದೇಶ ಮಾಡುವುದರ ಮೂಲಕ ತನ್ಮೂಲಕವಾಗಿಯೂ ಕೂಡ ಈ ಸತ್ಸ್ವರೂಪವನ್ನು ತಿಳಿಸ್ಕೊಳ್ಬಹುದು ಅಂತ ಹೇಳಿ ತಾನು ಕ್ರಮೇಣ ನಿರ್ದಿಶ್ಯ ಅವುಗಳನ್ನ ಕ್ರಮಕ್ರಮವಾಗಿ ಹೇಳ್ಕೊಂಡು ಬಂದು ತದ್ವಾರ ಏನಂದ್ರೆ ಆ ನಾಮಾದಿ ಪ್ರಾಣಾಂತ ಮೂಲಕವಾಗಿಯೂ ಭೂಮಾ ಎಂಬ ಹೆಸರನ್ನ ಇದೆಲ್ಲವನ್ನು ತುಂಬಿಕೊಂಡಿದೆ ಅಂದ್ಮೇಲೆ ಅದನ್ನೆಷ್ಟು ಹೆಚ್ಚಿನ ನೋಡಿ. ಭೂಮಿಯೇ ತುಂಬಾ ದೊಡ್ಡದು ಅಂತ, ಭೂಮಿಗಿಂತ ದೊಡ್ಡದು ನೀರು ತುಂಬಿಕೊಂಡಿದೆ, ನೀರಿಗಿಂತ ದೊಡ್ಡದು ತೇಜಸ್ಸನ್ನು ತುಂಬಿಕೊಂಡಿದೆ, ತೇಜಸ್ಸಿಗಿಂತ ದೊಡ್ಡದು ವಾಯುವನ್ನು ತುಂಬಿಕೊಂಡಿದೆ, ವಾಯುವಿಗಿಂತ ದೊಡ್ಡ ಆಕಾಶವನ್ನು ತುಂಬಿಕೊಂಡಿದೆ, ಆಕಾಶಕ್ಕಿಂತ ಅವ್ಯಾಕೃತ ಎಲ್ಲ ಅಲ್ಲೂ ತುಂಬಿಕೊಂಡಿದೆ ಮೇಲೆ ಇದು ಎಷ್ಟು ದೊಡ್ಡದಾಗಂದ್ರೆ ಈ ತತ್ವ ನಿಮ್ಗೆ ದೊಡ್ಡ ತತ್ವಗಳನ್ನ ತೋರಿಸ್ಕೋದ್ರ ಮೂಲಕ ಎಲ್ಲಕ್ಕಿಂತ ಮಿಗಿಲಾದ ದೊಡ್ಡದಾಗಿರ್ತಕ್ಕ ತತ್ವವನ್ನು ತೋರಿಸಿದ್ರೆ ಅದಕ್ಕೆ ಭೂಮಾನ ಶಬ್ದ ಬಹೋ ಲೋಪೋ ಭೂಚ ಬಹೋ ಧಾತು. ಬಹು ಅನ್ನೋ ಪದದಿಂದ ಅದಕ್ಕೆ ಇಮನಿಷ್ ಪ್ರತ್ಯಯ ಬಂದು ಬಹುವಿಗೆ ಭೂ ಅಂತ ಆದೇಶ ಮಾಡಿ ಇಮನಿಷ್ ಆಡಿ ಭೂಮನ್ ಅಂತ ಮಾಡಿದ್ದಾರೆ. ಬಹುಯ ಮೂಲ ರೂಪ ಬಹು, ಅದಕ್ಕೆ ಭೂ ಆದೇಶ ಮಾಡಿ ಇಮನಿಷಲ್ಲಿ ಈ ಲೋಪ ಮಾಡಿ ಮನ್ನನ್ ಮಾಡಿ ಭೂಮನ್ ಅಂತ ಮಾಡ್ಕೊಂಡಿದ್ದಾರೆ. ಇಕಾರ ಲೋಪ
ಭೂಮ ಅಪರಿಚ್ಛಿನ್ನ ಅನಂತವಾಗಿರ್ತಕ್ಕದ್ದು ಅಂತ. ನಾಮಾದಿ ಪ್ರಾಣ ಅಂತ ನಾಮದಿಂದ ಶುರು ಮಾಡಿಕೊಂಡು ಪ್ರಾಣದವರೆಗಿರ್ತಕ್ಕಂತಹ ತತ್ವಗಳನ್ನ ಕ್ರಮವಾಗಿ ನಿರ್ದೇಶ ಮಾಡ್ತಾ ಮಾಡ್ತಾ ಅದರ ಮೂಲಕವಾಗಿಯೂ ಕೂಡ ಭೂಮ ಎಂಬ ಹೆಸರಿನ ಇವಾಗ ಶ್ರುತಿಯ ಬೇಕು ಅಂತ ಇದಕ್ಕೆ ಭೂಮ ಅಂತ ಹೆಸರು ಕೊಡ್ತು. ಹೆಸರು ಕೊಡೋ ಉದ್ದೇಶ ಇವಾಗ ಇದಕ್ಕೆ ಪುಸ್ತಕ ಅಂತ ಹೆಸರು ಕೊಟ್ಟಿರ್ತಾನೆ, ಪುಸ್ತಕ ಕೂಡ ಜ್ಞಾಪಕ ಆಗೋದು. ಇದಕ್ಕೆ ಹೆಸರೇ ಇಲ್ಲವಾದ್ರೆ ಜನರಿಗೆ ತಿಳಿಸ್ಕೊಡೋದು ಹೇಗೆ? ಹೆಸರಿಟ್ಟು ತಿಳಿಸ್ಕೊಡ್ಬೇಕು, ಆದರೆ ಹೆಸರಿಗೆ ಅದು ವಾಚ್ಯವಲ್ಲ. ನಮಗೆ ಹೆಸರನ್ನ ನಾಮದ ಮೂಲಕವಾಗಿ ಹೇಳುದು, ನಾಮವೇ ಉಪಾಯ. ನಾಮ ಉಪಾಯವಾದರೂ ಅದು ಉಪಯೋಗಕ್ಕೆ ನಾಮ ಸೇರ್ಕೊಂಡಿಲ್ಲ. ಯಾವುದರಂತೆ ಅಂತ ಕೇಳಿದ್ರೆ ಶಾಖಾ ಚಂದ ನಿದರ್ಶನವಸ ಅಂತಂದ್ರು. ಹೀಗೆ ದಿವಸ ಚಂದನ್ ತೋರಿಸ್ಕೊಳ್ಬೇಕಾದ್ರೆ ಅದು ಅತ್ಯಂತ ಸೂಕ್ಷ್ಮವಾಗಿರುತ್ತದೆ. ಆದ್ರಿಂದ ಒಂದು ಮರವನ್ನು ತೋರಿಸಿ, ಮರದ ಕೊಂಬೆಯನ್ನು ತೋರಿಸಿ, ಕೊಂಬೆಯ ಮೇಲ್ಗಡೆಯಿಂದ ನೋಡುವಂತ ಮರದ ಕೊಂಬೆಯ ಮೂಲಕ ಚಂದ್ರನನ್ನು ತೋರಿಸುವ ಹಾಗೆಯೇ ಈ ನಾಮಾದಿ ಪ್ರಾಣಾಂತವಾದ ವಿಕಾರಗಳ ಮೂಲಕವಾಗಿ ಭೂಮತತ್ವವನ್ನ ತೋರಿಸ್ಕೊಡ್ತೀನಿ ಅಂತ ಹೇಳಿ ಶಾಸ್ತ್ರ ಹೊರಟಿದೆ. ಪ್ರತಿಶವಾದ ತತ್ವವನ್ನ ತಿಳಿಸ್ಕೊಡ್ತೀನಿ. ಶಾಖಾ ಚಂದ್ರನ ದರ್ಶನ ದೃಷ್ಟಾಂತ. ಸೂಕ್ಷ್ಮವಾದ ವಸ್ತು ಅಂತ ತಿಳಿಸೋದಕ್ಕೆ ಆ ಲೈಟ್ ಕಂಬದ ಮೇಲೆ ಕಾಣ್ತಾ ಇದೆ ನೋಡಿ, ಚಂದ್ರ ಅಂತ. ಲೈಟ್ ಕಂಬ ಆ ಕಡೆ ಮರ ಇದ್ದ ಮರ. ಹೇಳಿಮ್ಮ, ಅತ್ತಿಲ್ದೆ ಏನು ಇಲ್ಲ ಅಂದ್ಮೇಲೆ ಮತ್ತೆ ಉಪನಿಷದೇ ಕನ್ಫ್ಯೂಸ್ ಮಾಡ್ತಾ ಇದೆ ಅಲ್ವಾ? ಮತ್ತೆ ಚಂದ್ರ ಇದೆ, ಇದಿದೆ, ಅದಿದೆ ಅಂತ ತೋರಿಸೋದು ಯಾಕೆ? ದೃಷ್ಟಾಂತ ನಮ್ಗೆ ಕರ್ಕೊಂಡು ಹೋಗ್ಬೇಕಲ್ಲಮ್ಮ. ಇವಾಗ ನಾವು ವ್ಯವಹಾರದಲ್ಲಿದ್ದೀವಿ, ಪ್ರಪಂಚದಲ್ಲಿದ್ದೀವಿ, ನಮ್ಮನ್ನು ಪರಮಾರ್ಥ ಕರ್ಕೊಂಡು ಹೋಗ್ಬೇಕು. ವ್ಯವಹಾರದಲ್ಲಿ ಪ್ರಪಂಚದವರನ್ನು ವ್ಯವಹಾರಾತೀತವಾದ ಪ್ರಪಂಚಾತೀತವಾದ ತತ್ವ ಕಡೆ ಕರ್ಕೊಂಡು ಹೋಗ್ಬೇಕಾದ್ರೆ ವ್ಯವಹಾರ ದೃಷ್ಟಾಂತವನ್ನೇ ಕೊಡ್ಬೇಕು. ಏನು ಮಾಡೋಕ್ಕಾಗಲ್ಲ, ಬೇರೆ ಉಪಾಯ ಇಲ್ಲ. ಒಂದೇ ಮಾತಿಗೆ ನೀನು ಸಚ್ಚಿದಾನಂದ ಬ್ರಹ್ಮವಾಗಿದ್ದೀಯಾ ಅನ್ನೋ ಉಪದೇಶಕ್ಕೆ ತಿಳ್ಕೊಳ್ಳೋದಾದ್ರೆ ಯಾವ ದೃಷ್ಟಾಂತವೂ ಬೇಡ, ಯಾವ ಪ್ರಕ್ರಿಯೆ ಬೇಡ, ಯಾವ ಇದು ಬೇಡ, ಸಾಧನೋಪಾಯೂ ಬೇಡ. ಮಾತ್ರ ಗೊತ್ತಾಗದೇ ಇದ್ದಾಗ ಅವರನ್ನು ಎತ್ತುವುದಕ್ಕೆ ಉಪಾಯ ಬೇಕೇ ಬೇಕು. ಏನು ಮಾಡೋಕ್ಕಾಗಲ್ಲ. ಇದು ಕಲ್ಪಿತ ಉಪಾಯವೇ. ಉಪಾಯಸ್ವ ಅವತಾರಾಯ ನಾಸ್ತಿ ಭೇದ ಸಂಚನ ಅಂತ. ಆತ್ಮಿಕತ್ವವನ್ನು ಬುದ್ಧಿ ಇಳಿಸೋದಕ್ಕೆ ಉಪಾಯವೇ ಹೊರತು ಉಪಾಯದಲ್ಲಿ ಸತ್ಯತ್ವ ಬುದ್ಧಿ ಇಲ್ಲ. ಭೇದ ಇದೆ ಶಾಸ್ತ್ರ ಇಟ್ಕೊಂಡಿಲ್ಲ. ನಾವು ಇದೆ ಅನ್ನೋದನ್ನು ಅನುವಾದ ಮಾಡ್ಕೊಳ್ತಾ ಇದೆ. ಅಕ್ಸೆಪ್ಟ್ ಮಾಡಿಕೊಂಡು ನಮ್ಮ ಅಂಗೀಕಾರವನ್ನು ಅದು ಒಪ್ಕೊಂಡು ಅದರ ಮೂಲಕ ತತ್ವ ತಿಳಿಸ್ಕೊಟ್ಟು ಕಿತ್ತಾಕ್ಬಿಡುತ್ತೆ. ಆಮೇಲೆ ಏನು ಕಿತ್ತಾಕ್ಬಿಡುತ್ತೆ. ಎಷ್ಟು ಮೋಸ ಆಯ್ತು ಅನ್ಸ್ಬೇಕು. ಕಿತ್ತಾಕ್ಬಿಟ್ಟು ಮೋಸದಲ್ಲಿರೋ ನಮಗೆ ಮೋಸವನ್ನು ಬಿಡಿಸ್ಬೇಕಾದ್ರೆ ಮೋಸವನ್ನು ಉಪಾಯ ಇಟ್ಕೋಬೇಕು. ಏನು ಮಾಡೋಕ್ಕಾಗಲ್ಲ. ನಾವು ಮೋಸವನ್ನು ನಂಬ್ಕೊಂಡಿದೀವಲ್ಲ, ಆ ಮೋಸದಲ್ಲಿ ಮುಳುಗ್ಬಿಟ್ಟಿದೀವಲ್ಲ, ಸುಳ್ಳಾದ ಪ್ರಪಂಚವನ್ನೇ ಸತ್ಯ ಅಂದ್ಕೊಂಡು ಬಿಗಿಯ ಹಿಡ್ಕೊಂಡ್ಬಿಟ್ಟಿದೀವಲ್ಲ. ಇದಕ್ಕೆ ಇದರ ದೃಷ್ಟಾಂತ ಏನು ಮಾಡೋಕ್ಕಾಗಲ್ಲ. ಕೊಂಬೆಯ ಮೇಲಿರುವ ಚಂದ್ರನ ತೋರಿಸುವಂತೆಯೇ ಈ ಭೂಮ ಎಂಬ ಹೆಸರಿನ ತತ್ವವನ್ನ ತೋರಿಸಿಕೊಳ್ಳೋದಕ್ಕೋಸ್ಕರವಾಗಿ ಈ 7ನೇ ಪ್ರಪಾಠಕ ಆರಂಭವಾಗಿದೆ. ಅದಕ್ಕೋಸ್ಕರ ಆರಂಭವಾಗ್ತಾ ಇದೆ. ಅನಿರ್ದಿಷ್ಟೇಷು ಹಿ ಸತೋ ಅರ್ವಾಕ್ ತತ್ವೇಷು ಅನಿರ್ದಿಷ್ಟೇಷು ಹಿ ಸತೋ ಅರ್ವಾಕ್ ತತ್ವೇಷು ಸನ್ಮಾತ್ರೇ ಚ ನಿರ್ದಿಷ್ಟೇ ಸನ್ಮಾತ್ರೇ ನಿರ್ದಿಷ್ಟೇ ಅನ್ಯದಪಿ ಅವಿಜ್ಞಾತಂ ಸ್ಯಾತ್ ಅನ್ಯದಪಿ ಅವಿಜ್ಞಾತಂ ಸ್ಯಾತ್ ಇತ್ಯಾಶಂಕಾ ಕಸ್ಯಚಿತ್ ಸ್ಯಾತ್. ಇತ್ಯಾಶಂಕಾ ಕಸ್ಯಚಿತ್ ಸ್ಯಾತ್. ಅಲ್ಲ, ನೇರವಾಗಿ ಭೂಮ ಸ್ವರೂಪವನ್ನೇ ಉಪದೇಶ ಮಾಡಬಹುದಲ್ಲ. ಈ ಕೆಳಗಿನ ತತ್ವಗಳನ್ನೆಲ್ಲ ಹೇಳ್ಕೊಂಡು ಹೋಗು, ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಂಡು ಹೋಗೋದ್ರಲ್ಲಿ ಏನು ಒಂದು ಉದ್ದೇಶ ಅಂತ ಕೇಳಿದ್ರೆ ಇನ್ನೊಂದು ಇದೆ. ಒಂದು ಮೊದಲೇದು ಉಪಾಯ ಅಂದ್ರು, ಇವಾಗ ಇನ್ನೊಂದು ಅದಕ್ಕೆ ಇದು ತೋರಿಸ್ತಾ ಇದ್ದಾರೆ ಸಾರ್ಥಕ್ಯತೆಯನ್ನ. ಹೀಗೆ ತೋರಿಸೋದ್ರಲ್ಲಿ ನೀನು ಬರೀ ಭೂಮ ಸ್ವರೂಪವಾದ ಬ್ರಹ್ಮ ತಿಳ್ಕೊಂಡ್ಬಿಟ್ರೆ ಅದನ್ನು ತಿಳ್ಕೊಂಡ್ವಿ, ಇವುಗಳನ್ನೆಲ್ಲ ತಿಳ್ಕೊಂಡಿಲ್ವಲ್ಲ ನಾವು, ಇದೆಲ್ಲ ಉಳ್ಕೊಂಡ್ಬಿಟ್ಟಿದೆಯಲ್ಲ ಅಂತ ಯಾರಿಗಾದ್ರೂ ಸಂದೇಹ ಬಂದೀತು. ಪರಮಾರ್ಥ ತತ್ವ ಗೊತ್ತಾಯ್ತು, ಬ್ರಹ್ಮಸ್ವರೂಪ ಗೊತ್ತಾದ ಮಾತ್ರಕ್ಕೆ ಆಕಾಶ, ವಾಯು, ತೇಜಸ್ಸು, ನೀರು, ಭೂಮಿ, ಈ ನಾಮರೂಪಗಳು, ಈ ಚರಾಚರ ಜಗತ್ತು ಇದೆಲ್ಲ ತಿಳ್ಕೊಂಡಂಗಾಗತ್ತಾ? ಯಾವ್ದನ್ನು ತಿಳ್ಕೊಳ್ತು ಅದೊಂದನ್ನು ತಿಳ್ಕೊಂಡಂಗಾಗತ್ತೆ, ಇನ್ನೊಂದೊಂದು ಯಾಕೆ ತಿಳ್ಕೊಂಡಂಗಾಗತ್ತೆ? ಇದನ್ನು ತಿಳ್ಕೊಂಡಂಗೆ ಆಗೋದಿಲ್ವಲ್ಲ ಅಂತ ಯಾರಾದ್ರೂ ಸಂದೇಹ ಪಟ್ಟಾರು. ಆ ಸಂದೇಹವನ್ನು ತೆಗೆದುಹಾಕೋದಕ್ಕೋಸ್ಕರವಾಗಿ ಇಲ್ಲಿಂದ ತೆಗೆದುಕೊಂಡು ಹೋಗಿ ಎಲ್ಲವನ್ನೂ ವ್ಯಾಪಿಸ್ಕೊಂಡಿರುವುದು ಅಂತ ತಿಳ್ಕೊಂಡ್ಬಿಟ್ರೆ ಅದನ್ನು ತಿಳ್ಕೊಂಡ್ಬಿಟ್ರೆ ಎಲ್ಲವನ್ನೂ ತಿಳ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ಬೇಕು.
ಅದು ಉದ್ದೇಶ. ಇದನ್ನು ನಿರ್ದೇಶ ಮಾಡದೆ ಹೋದ್ರೆ, ಅದು ನಾಮಾದಿ ಪ್ರಾಣಾಂತವಾದ ವಿಕಾರ ಪ್ರಪಂಚವನ್ನು ನಿರ್ದೇಶ ಮಾಡದೆ ಹೋದ್ರೆ, ಅವಾಗ ಸತ್ತಿಗಿಂತ ಕೆಳಗಿರುವ ತತ್ವ ಆಗಿರುವ ಇವುಗಳಲ್ಲಿ ನಮಗೆ ನಿರ್ದೇಶ ಮಾಡದೇ ಇದ್ದಾಗ ಬರೀ ಸನ್ಮಾತ್ರ ತತ್ವ ಅಷ್ಟನ್ನೇ ತಿಳಿಸ್ಕೊಟ್ರೆ ಅದನ್ನು ತಿಳ್ಕೊಂಡ, ಅದಕ್ಕಿಂತ ಕೆಳಗಿರುವ ನಾಮಾದಿ ಪ್ರಾಣಾಂತವಾದ ವಿಚಾರವನ್ನು ಗೊತ್ತಿಲ್ಲ ಅಂತ ಯಾರಾದ್ರೂ ಅಂದ್ಕೊಂಡ್ಬಿಟ್ಟಾರು, ಯಾರಿಗಾದ್ರೂ ಈ ಸಂದೇಹ ಬಂದೀತು ಅಂತ ಅಂದ್ಕೊಂಡು ಆ ಸಂದೇಹ ಬರದೇ ಪುಸ್ತಕವಾಗಿ ಅನ್ಯದಪಿ ಅಂದ್ರೆ ಬರ್ಬಿಡಿ. ಅನ್ಯದಪಿ ಅಭಿಜ್ಞಾತ ತಿಳಿದೇ ಇದ್ದದ್ದಾಗಿದೆ ಅಂತ ಅಂದ್ಕೊಂಡಿದ್ದಾರೆ ಲೋಕದಲ್ಲಿ. ಸದ್ಬ್ರಹ್ಮ ಮಾತ್ರ ತಿಳ್ಕೊಂಡಿದ್ದಾರೆ, ಈ ನಾಮಾದಿ ಪ್ರಾಣಾಂತವಾದದ್ದು ಯಾರು ತಿಳ್ಕೊಂಡಿಲ್ಲ ಅಂತ ಯಾರಾದರೂ ಸಂದೇಹ ಪಡುವುದಾದರೆ ಪಡ್ಬೋದು, ಯಾರು ಸಂದೇಹ ಪಡ್ಬೋದು. ಆ ಸಂದೇಹ ನಿವೃತ್ತಿ ಮಾಡುವುದಕ್ಕೋಸ್ಕರವಾಗಿ ಇಲ್ಲಿಂದ ಅಲ್ಲಿವರೆಗೂ ಹೇಳ್ಕೊಂಡು ಇದೆಲ್ಲವನ್ನೂ ಮೀರಿದ್ದು ಭೂಮ, ಇದೆಲ್ಲವನ್ನೂ ತುಂಬಿಕೊಂಡು ಇದೆಲ್ಲವನ್ನೂ ಮೀರಿಯೂ ಇದೆ, ಇದೆಲ್ಲವನ್ನೂ ಅಡಗಿಸಿಕೊಂಡಿದೆ, ಇದಕ್ಕೆ ಅತೀತವೂ ಆಗಿದೆ, ವಿಲಕ್ಷಣವೂ ಆಗಿದೆ, ಎಲ್ಲದೂ ಸೇರಿಕೊಂಡು ಇದೆ. ಅವ್ಯಾವೃತ್ತಂ ಅನನುಗತಂ ಅಂತ ಯಾವುದನ್ನೂ ಬಿಟ್ಟಿಲ್ಲ, ಯಾವುದಕ್ಕೂ ಸೇರ್ಕೊಂಡಿಲ್ಲ. ಎಲ್ಲ ಪ್ರಪಂಚ ಎಲ್ಲ ನಾಮರೂಪಗಳು ಹೊಕ್ಕಿದೆ, ಮತ್ತೆ ಅದಕ್ಕೆ ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಅದಕ್ಕೆ ಅತೀತವಾಗಿದೆ. ಇದ್ಯಾವುದು ಅದನ್ನು ಬಿಟ್ಟಿಲ್ಲ. ಅಂಥ ತತ್ವವನ್ನ ತಿಳಿಸ್ಕೊಡ್ತೀನಿ. ಅದನ್ನು ತಿಳ್ಕೊಂಡ್ರೆ ಸರ್ವಜ್ಞರಾಗ್ತೀರಾ, ಎಲ್ಲವನ್ನೂ ತಿಳ್ಕೊಂಡವರಾಗ್ತೀರಾ. ಆ ಭೂಮವಿದ್ಯೆ ಎನ್ನುವುದು, ಬ್ರಹ್ಮವಿದ್ಯೆ ಎನ್ನುವುದು ಎಲ್ಲದರ ಜ್ಞಾನವನ್ನು ಒಳಗೊಂಡ ವಿದ್ಯೆಯೇ ಹೊರತು ಬರೀ ಯಾವುದೋ ಒಂದು ಸೈನ್ಸ್ ತಿಳ್ಕೊಂಡ, ಫಿಸಿಕ್ಸ್ ತಿಳ್ಕೊಂಡ, ಕೆಮಿಸ್ಟ್ರಿ ತಿಳ್ಕೊಂಡ, ಅಥವಾ ಇಂಜಿನಿಯರ್ ತಿಳ್ಕೊಂಡ, ಡಾಕ್ಟರ್ ಆ ರೀತಿ ಅಲ್ಲ. ಒಂದು ಸಬ್ಜೆಕ್ಟ್ ಅಲ್ಲ, ಅದು ಒಂದು ಬೇರೆಯಾದಂತಹ ಒಂದು ಟಾಪಿಕ್ ಇಟ್ಕೊಂಡಂತಹ ಒಂದು ವಿಚಾರ ಅಲ್ಲ, ಎಲ್ಲವನ್ನೂ ಒಳಗೊಂಡಂತಹ ವಿದ್ಯೆ ಅದು. ಅದಕ್ಕೆ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂದ ವಿದ್ಯೆಯಲ್ಲಿ ಅಧ್ಯಾತ್ಮ ವಿದ್ಯೆ ನಾನು ಮುಂದೆ ಸರ್ವವಿದ್ಯಾ ಪ್ರತಿಷ್ಠಾ. ಅದು ಎಲ್ಲಾ ವಿದ್ಯೆಗೂ ಮೂಲಭೂತವಾದ ಆಧಾರವಾದ ಅದೇ ಎಲ್ಲಾ ವಿದ್ಯೆಗೆ ತೋರ್ತಾ ಇದೆ. ಒಂದಕ್ಕೆ ಎಲ್ಲಾ ವಿದ್ಯೆ ಸೇಸು. ಈ ಸದ್ಬ್ರಹ್ಮ ವಿದ್ಯೆಗೆ ಆ ಕಡೆ ಸೈನ್ಸು ಅಂತಾರೆ, ಕಾಮರ್ಸು ಅಂತಾರೆ, ಆರ್ಟ್ಸು ಅಂತಾರೆ, ಇಂಜಿನಿಯರ್ ಅಂತಾರೆ, ವೇದ ವಿದ್ಯೆ, ಶ್ರೌತ ಅಥವಾ ವ್ಯಾಕರಣ, ನೀವು ಎಲ್ಲವೂ ಅದಕ್ಕೆ ಸು. ಯಾರಿಗಾದ್ರೂ ಈ ಸಂದೇಹ ಬಂದೀತು, ಸಾ ಮಾಭೂದಿತಿ ತಾನು ನಿರ್ದಿದಿಕ್ಷತಿ, ಅದಾಗದೇ ಇರಲಿ ಎನ್ನುವುದಕ್ಕೋಸ್ಕರವಾಗಿಯೂ ಆಗಬಹುದು. ಅದಕ್ಕಾಗಿ ಅವುಗಳನ್ನು ನಿರ್ದೇಶ ಮಾಡ್ತಾ ಇದೆ ಅಂತ ತಗೋಬಹುದು. ಎರಡು ಅರ್ಥಪಟ್ಟದ್ದು. ಒಂದು ಸೋಪಾನ ಕ್ರಮದಿಂದ ಹೇಳ್ತೀನಿ ಅಂತ ಇದನ್ನು ಇಟ್ಕೊಳ್ತಾ ಇದ್ದೀನಿ ಒಂದು. ಇನ್ನೊಂದು ಇವುಗಳೆಲ್ಲವನ್ನೂ ಕೂಡ ತಿಳ್ಕೊಂಡಂಗಾಗತ್ತೆ ಅಂತ ತಿಳಿಸ್ತೀನಿ ಅಂತ ಹೇಳ್ತಾ ಇದೆ ಅಂತ ಎರಡನೇ ಅರ್ಥ. ಆ ಸಂದೇಹ ಬಂದೇ ಇರಲಿ. ಸಾ ಆಶಂಕಾ ಮಾಭೂ, ಸಾ ಕಾ ಆಶಂಕಾ, ಇವುಗಳು ತಿಳಿದಿಲ್ಲ ಅನ್ನುವಂತ ಸಂದೇಹ. ನಾಮಾದಿ ಪ್ರಾಣಾಂತವಾದದ್ದನ್ನು ತಿಳಿದುಕೊಂಡಿಲ್ವನೋ ಎಂಬ ಸಂದೇಹ ಇದೆಯಲ್ಲ, ಆ ಸಂದೇಹ ಆಗದೇ ಇರಲಿ ಅನ್ನೋದಕ್ಕೋಸ್ಕರವಾಗಿ ಅವುಗಳೆಲ್ಲವನ್ನು ನಿರ್ದೇಶ ಮಾಡ್ತಾ ಇದೆ, ಪಾಯಿಂಟ್ ಔಟ್ ಮಾಡ್ತಾ ಇದೆ, ಇವುಗಳ ಬಗ್ಗೆ ಹೇಳ್ತಾ ಇದೆ. ಅಥವಾ ಸೋಪಾನ ಆರೋಹಣವತ್ತು ಸ್ಥೂಲಾದಾರಭ್ಯ ಸೂಕ್ಷ್ಮಂ ಸೂಕ್ಷ್ಮತರಂಚ ಬುದ್ಧಿ ವಿಷಯ ಜ್ಞಾಪಯಿತ್ವಾ ತದತಿರಿಕ್ತೆ ಸ್ವರಾಜ್ಯೇ ಅಭಿಷೇಕ್ಷ್ಯಾಮೀತಿ ನಾಮಾದೀನಿ ನಿರ್ದಿದಿಕ್ಷತಿ. ಅದು ಇನ್ನೊಂದು ಮೂರನೇ ಅರ್ಥ. ಮೊದಲನೇ ಅಧ್ಯಾಯಕ್ಕೆ ಪೀಠಿಕೆನ ಮೂರು ತರ ಹಾಕ್ತಾ ಇದ್ದಾರೆ ಸಂಬಂಧವನ್ನ, ಕನೆಕ್ಷನ್. ಏನು, ಒಂದು ಮಹಡಿ ಹತ್ತೋದಕ್ಕೆ ಮೆಟ್ಲಾಗಿ ಹತ್ಕೊಂಡು ಹೋಗ್ತೀವೋ, ಸೋಪಾನವನ್ನ ಅಂದ್ರೆ ಮೆಟ್ಲುಗಳನ್ನು ಹತ್ಕೊಳ್ಳೋ ಮೂಲಕ ಮೇಲಕ್ಕೆ ಹತ್ತು ಹಾಗೇನೆಯೇ ಸ್ಥೂಲವಾಗಿರ್ತಕ್ಕಂಥ ನಾಮದಿಂದ ಆರಂಭ ಮಾಡಿಕೊಂಡು, ನಾಮಕ್ಕಿಂತ ವಾಕ್ ಸೂಕ್ಷ್ಮ, ವಾಕ್ಯಕ್ಕಿಂತ ಚಿತ್ತ ಸೂಕ್ಷ್ಮ, ಸ್ಮರ ಸೂಕ್ಷ್ಮ, ಹೇಳಿ ಸೂಕ್ಷ್ಮ ಸೂಕ್ಷ್ಮತರ ಸೂಕ್ಷ್ಮತಮ, ಈ ರೀತಿ ಈ ಪ್ರಕಾರವಾಗಿ ಬುದ್ಧಿಗೆ ವಿಷಯವಾಗಿರೋದನ್ನ ತಿಳಿಸಿಕೊಟ್ಟು ಕೊನೆಗೆ ತದತಿರಿಕ್ತೆ ಈ ಎಲ್ಲವನ್ನೂ ಮೀರಿರುವ, ಎಲ್ಲಕ್ಕೂ ತಿರುಳಾಗಿರುವ ನಿನ್ನ ಸ್ವರೂಪ ಏನುಂಟು, ಸತ್ಸ್ವರೂಪ ಏನುಂಟು, ಅದು ಭೂಮ ಸ್ವರೂಪ ಏನುಂಟು, ಆ ಭೂಮ ಸ್ವರೂಪದಲ್ಲಿ ನಿನ್ನನ್ನು ಅಭಿಷೇಕ ಮಾಡ್ತೀನಿ, ನಿನ್ನಲ್ಲಿ ನೆಲೆ ನಿಲ್ಲಿಸ್ತೀನಿ, ಅಲ್ಲಿ ನಿನ್ನನ್ನು ಸ್ಥಾಪನೆ ಮಾಡ್ತೀನಿ ಅಂಥೇಳಿ ಅದಕ್ಕಾಗಿ ಆದರೂ ಈ ನಾಮಾದಿಗಳನ್ನು ನಿರ್ದೇಶ ಮಾಡ್ತಾ ಇದೆ ಎಂದು ಅರ್ಥ ಮಾಡ್ಕೋಬಹುದು. ನಾಮಾದಿಗಳ ನಿರ್ದೇಶ ಮಾಡಿದ್ದು ಇದಕ್ಕೆ ಎಂತ ಬೇಕಾದ್ರೂ ಮಾಡ್ಕೋಬಹುದು ಅಂತ ಇದ್ದಾರೆ.
ಈ ಒಂದು ಉದ್ದೇಶಕ್ಕಾಗಿ ಹೇಳ್ತಾ ಇದ್ದೀನಿ ಅಂತ ಬೇಕಾದ್ರೆ ಇಟ್ಕೊಳ್ಳಿ. ಇದು ಶ್ರುತಿ ಹೇಳಿದೆ, ನಾಮಾದಿ ಪ್ರಾಣ ಅಂತ ಹೇಳ್ಬಿಟ್ಟು ಬ್ರಹ್ಮಸ್ವರೂಪ ಹೇಳಿದೆ. ಇನ್ನು ಹೇಳದ ಉದ್ದೇಶ ಏನು, ಮಧ್ಯದಾಗಿ ಕೆಳಗಿನ ತತ್ವವನ್ನು ಹೇಳೇ ಇಲ್ಲ, ಅದು ಉಳ್ಕೊಳುತ್ತೆ, ಅದನ್ನು ತಿಳ್ಕೊಂಡ್ರು ಅಂತ ಅನ್ಕೊಂಡ್ರೆ ಇಲ್ಲ, ಅದನ್ನು ತಿಳ್ಕೊಂಡ್ರೆ ಎಲ್ಲಿ ತಿಳ್ಕೊಂಡಂಗಾಗುತ್ತೆ ಅಂತ ಬಂದದ್ದು. ಎಲ್ಲಿದೇನೋ ಈ ಎಲ್ಲದಲ್ಲೂ ಇದು ಏನೋ ಎಲ್ಲಕ್ಕೂ ಇದನ್ನು ನಿರ್ದೇಶ ಮಾಡಿಲ್ಲ, ಶಾಖಾಶ ನಿರ್ದೇಶಂತೆ ತಿಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಆಘಾತತ್ವ ನಿರ್ದೇಶ ಮಾಡಿಲ್ಲ ಅಂತ ಅನ್ಕೊಂಡು ಬಿಟ್ಟಾರು ಅಂತ ಹೇಳಿ ಅದನ್ನ ಹೇಳೋಕ್ಕೋಸ್ಕರವಾಗಿ ಅಂತಂದ್ರು. ಈಗ ಮೂರನೇದು ಸೋಪಾನ ಕ್ರಮದಲ್ಲಿ ಹೋಗಿ ಮುಟ್ಟೋದಕ್ಕೋಸ್ಕರವಾಗಿ ಹೇಳ್ತಾ ಇದೆ ಅಂತ ಮಾಡ್ಕೊಂಡಿದ್ದೀನಿ. ಹಾಗೂ ಮಾಡ್ಕೊಳ್ಳಿ. ನಾಲ್ಕನೇನು ಹೇಳ್ತಾರೆ, ಅಥವಾ ಅಥವಾ ನಾಮಾದಿ ಉತ್ತರೋತ್ತರ ವಿಶಿಷ್ಟಾನಿ ತತ್ವಾನಿ ಇತರಾಂಚ ತೇಷಾಂ ಉತ್ಕೃಷ್ಟತಮಂ ಭೂಮಾಖ್ಯಂ ತತ್ವಮಿತಿ ಸ್ತುತ್ಯರ್ಥಂ ನಾಮಾದೀನಾಂ ಕ್ರಮೇಣೋಪನ್ಯಾಸ. ಅದ ಇನ್ನೊಂದು ಅರ್ಥ ಏನಂದ್ರೆ, ನಾಮಾದಿಗಳಲ್ಲಿ ಮುಂದಿದ್ದು ಉತ್ತಮ ನಾಮಕ್ಕಿಂತ ಉತ್ತಮ, ಅದು ಸೂಕ್ಷ್ಮ ಅಂದ್ರು, ಉತ್ತಮ ಅಂದ್ರು, ನನ್ನ ವ್ಯಾಪಕ ಅಂದ್ರು, ಶಬ್ದ ಬೇರೆ ಹೊತ್ತು ಎಲ್ಲ ಅದ, ಏನು ವಿಶೇಷ ಅಲ್ಲ. ಮುಂದಿರೋದು ವಿಶಿಷ್ಟವಾಗಿದೆ, ಅಸಾಧಾರಣವಾಗಿದೆ ತತ್ವವು. ಅದು ಅತಿತರ ಎಲ್ಲವನ್ನೂ ಮೀರಿದ್ದಾಗಿರ್ತಕ್ಕಂತಹ ತತ್ವ ಏನುಂಟು ಅವುಗಳೆಲ್ಲವನ್ನೂ ಮೀರಿದ್ದಾಗಿರುವ ತೇಷಾಂ ಅತಿತರ ಉತ್ಕೃಷ್ಟತಮವಾದ ಭೂಮಾಂಬೆಹಸಿನ ತತ್ವವನ್ನ ಹೇಳ್ತೀನಿ ಅನ್ನೋಕ್ಕೋಸ್ಕರವಾಗಿ, ಅದನ್ನು ಹೊಗಳೋಕ್ಕೋಸ್ಕರವಾಗಿ ನಾಮಾದಿಗಳ ಕ್ರಮದಿಂದ ಉಪದೇಶ ಮಾಡ್ತಾ ಇದೆ ಅಂತ ಬೇಕಾದ್ರೂ ಮಾಡ್ಕೊಳ್ಳಿ. ಸ್ವಾಮಿಗಳು ಟಿಪ್ಪಣಿ ಕೊಡ್ತಾರೆ ನೋಡಿ, ತತ್ವೋಪದೇಶ ಪ್ರಧಾನ, ತತ್ವೋಪದೇಶ ಪರ ಎಂದಿಷ್ಟೇ ಅದಲ್ಲ. ಇಲ್ಲಿ ಗೊಂಬೆಯ ಮೇಲೆ ಚೆಂದಿದ್ದಾನೆ ಎಂದು ಗೊಂಬೆಯನ್ನು ನೆಪವಾಗಿ ಮಾಡಿಕೊಂಡು ಚಂದನ ತೋರಿಸುವಂತೆ ನಾಮಾದಿ ತತ್ವವನ್ನು ನೆಪ ಮಾಡಿಕೊಂಡು ಪರಮಾರ್ಥ ತೋರಿಸುವುದು ಒಂದು. ಹಿಂದೆ ಸತ್ಯೆಂಬ ಹೆಸರಿನ ಪರಮಾರ್ಥ ಸತ್ಯವಾದ ಬ್ರಹ್ಮವನ್ನು ಉಪದೇಶಿಸಿತು, ಈಗ ಭೂಮೆಂಬ ಹೆಸರಿನ ಎಲ್ಲಕ್ಕಿಂತಲೂ ಮಿಗಿಲಾದ ತತ್ವವನ್ನು ಉಪದೇಶ ಮಾಡ್ತಾ ಇದೆ ಅಂತಂದ್ರು. ನಾಮಾದಿ ತತ್ವವನ್ನು ದ್ವಾರ ಮಾಡಿಕೊಂಡು ಪರಮಾರ್ಥತ್ವವನ್ನು ತಿಳಿಸಿದೆ ಎಂದು ಮೊದಲನೇ ವ್ಯಾಖ್ಯಾನ. ಬ್ರಹ್ಮವನ್ನು ಅರಿತರೂ ನಾಮಾದಿಗಳನ್ನು ಅರಿತುಕೊಳ್ಳದೆ ಇರಬಹುದು ಎಂಬ ಶಂಕೆ ಉಂಟಾಗದಿರಲಿ, ನಾಮಗಳು ಬ್ರಹ್ಮದ ವಿಕಾರವೇ, ಆದ್ದರಿಂದ ಅವನ್ನು ಬ್ರಹ್ಮಜ್ಞಾನದಿಂದ ಅರಿತಂತಾಗುವುದು ಎಂದು ತಿಳಿಸೋಣ ಎಂದು ಗ್ರಂಥ ಹೊರಟಿದೆ ಎಂಬುದು ಎರಡನೇ ವ್ಯಾಖ್ಯಾನ. ಆಮೇಲೆ ಬ್ರಹ್ಮವು ಎಲ್ಲಕ್ಕೂ ಮಿಗಿಲಾದದ್ದು ಎಂದು ತಿಳಿಸಿಕೊಡುವುದಕ್ಕೆ ಈ ಕ್ರಮವನ್ನು ಅನುಸರಿಸಿದೆ ಎಂಬುದು ಈ ವ್ಯಾಖ್ಯಾನ ಸಾರ. ಇಲ್ಲಿ ಹೇಳಿದ ಮೂರು ವ್ಯಾಖ್ಯಾನಗಳನ್ನು ಸ್ವೀಕರಿಸಬಹುದು, ಏಕೆಂದರೆ ಅವು ಒಂದಕ್ಕೊಂದು ವಿರುದ್ಧವಲ್ಲ. ಸೋಪಾನಾರೋಹಣ ನ್ಯಾಯದ ವ್ಯಾಖ್ಯಾನವು ಅಧಮಾಧಿಕಾರಿಗೆ ನಾಮಾದಿಗಳನ್ನು ಕ್ರಮವಾಗಿ ಉಪಾಸನೆ ಮಾಡಿ ಕೊನೆಗೆ ಬ್ರಹ್ಮವನ್ನು ಪಡೆಯಲಿ ಎಂದು ಹೇಳಿದ್ದೆಂದು, ಶಾಖಾಚಂದ್ರ ನ್ಯಾಯದ ವ್ಯಾಖ್ಯಾನವು ಮಧ್ಯಮಾಧಿಕಾರಿಗಳಿಗೆ ಧ್ಯಾನಾರ್ಥವಾಗಿ ಅಥವಾ ಕ್ರಮಕ್ರಮವಾಗಿ ವಿಜ್ಞಾನಾರ್ಥವಾಗಿ ಹೇಳಿದ್ದೆಂದು ಟೀಕೆಯಲ್ಲಿದೆ. ಉಪಾಸನೆಯನ್ನು ಅವಾಂತರ ತಾತ್ಪರ್ಯದಿಂದಲೂ ಜ್ಞಾನವನ್ನು ಪರಮ ತಾತ್ಪರ್ಯದಿಂದ ಹೇಳಬೇಕು ಎಂದು ತಿಳಿಯಬೇಕು. ಒಬ್ಬದ ಉಪಾಸನೆ ಹೇಳ್ಕೊಂಡು ಹೋಗಿದೆ. ಆಖ್ಯಾಯಿಕಾತು ಪರವಿದ್ಯಾಸ್ತುತ್ಯರ್ಥ. ಕಸೆ ಯಾತಕ್ಕೆ ಶುರು ಮಾಡ್ಕೊಂಡಿದೆ ಅಂದ್ರೆ, ಇಲ್ಲಿ ಪರವಿದ್ಯೆ ಏನಿದೆ ಭೂಮವಿದ್ಯೆ, ಆ ಭೂಮವಿದ್ಯೆಯನ್ನು ಹೊಗಳಕ್ಕೋಸ್ಕರವಾಗಿ ಕಸೆ ಹೇಳ್ತಾ ಇದೆ. ನಾರದೋ ದೇವರ್ಷಿ ಕೃತಕರ್ತವ್ಯ ಸರ್ವವಿದ್ಯೋಪಿ ಸನ್ ಅನಾತ್ಮಜ್ಞತ್ವಾತ್ ಶಿಶೋಶೈವ. ಹೇಗೆ ಕಥೆ ಇದನ್ನ ಪರವಿದ್ಯೆಯನ್ನು ಹೊಗಳುತ್ತೆ ಅಂತ ಕೇಳಿದ್ರೆ, ನಾರದರು ದೇವರ್ಷಿಗಳು, ಬ್ರಹ್ಮನ ಮಾನಸ ಪುತ್ರರು, ಸಾಮಾನ್ಯರಲ್ಲ. ಅವರು ಮಾಡಬೇಕಾದದ್ದೆಲ್ಲ ಮಾಡಿದಂಥವರೇ. ಕರ್ತವ್ಯಂ ಏನ ಕೃತಂ ಸಾ ಕೃತ ಕರ್ತವ್ಯ. ಮಾಡಬೇಕಾದದ್ದೆಲ್ಲವನ್ನು ಯಾವಾಗ ಮಾಡಿಬಿಟ್ಟಿದ್ದಾನೋ ಅವನು ಕೃತ ಕರ್ತವ್ಯನು. ಸರ್ವವಿದ್ಯಾ 64 ವಿದ್ಯೆಯಲ್ಲೂ ಪಾರಂಗತರು, ಚತುಷ್ಷಷ್ಟಿ ವಿದ್ಯಾ ಪಾರಂಗತರು ಅವರು. ಹಾಗಿದ್ದರೂ ಅವರ ಆತ್ಮಜ್ಞಾನವನ್ನು ಇನ್ನೂ ಹೊಂದಿರಲಿಲ್ಲ. ಅನಾತ್ಮಜ್ಞತ್ವ, ಆತ್ಮಜ್ಞರಾಗಿರಲಿಲ್ಲವಾದ್ದರಿಂದ ಅವರು ಶೋಕಸಾಗರದಲ್ಲೇ ಇದ್ದರು. ಶಿಶೋಚೈವ, ಶೋಕಿಸುತ್ತಲೇ ಇದ್ದರು. ಅವ್ರಿಗೆ ದುಃಖವಾಗ್ತಾನೆ ಇತ್ತು. ಅವ್ರಿಗೆ ದುಃಖ ಆದ್ಮೇಲೆ ಭಯ, ಉದ್ವೇಗ, ಸಂತೋಷ ಎಲ್ಲ ವಿಕಾರಕ್ಕೂ ಪಕ್ಕಾಗಿದ್ರು ಅವರು. ಆತ್ಮಜ್ಞಾನವಾಗದೆ ಹೋದ್ರೆ ಯಾವ ವಿಕಾರದಿಂದಲೂ ಬಿಡಿಸ್ಕೋಕಾಗಲ್ಲ. ಮಾನಸಿಕ ಎಲ್ಲಾ ವಿಕಾರ ಸೋದಾಟಕ್ಕೂ ಸಿಕ್ಕಾಕೊಳ್ಳೇಬೇಕು.
ಹಾಗಾಗಿ ಅವರಿಗೆ ಶೋಕ ಅನ್ನೋದು ಅವರಿಗೆ ಬೆನ್ನಟ್ಟಿಕೊಂಡು ಬಂದೇ ಇತ್ತು, ಆತ್ಮಜ್ಞಾನವಾಗಿಲ್ಲವಾದ್ದರಿಂದ. ಕಿಮು ವಕ್ತವ್ಯಂ ಅನ್ಯಃ ಅಲ್ಪವಿದ್ಯಂತು ಅಕೃತ ಪುಣ್ಯಾತಿಶಯ ಅಕೃತಾರ್ಥ ಇತಿ. ಇನ್ನೇನು ಹೇಳೋದು, ನಾರದಂಥವರೇ ಕೃತಾರ್ಥರಾಗಿರ್ಲಿಲ್ಲ ಅಂತಂದ್ರೆ ಇದು ಸಾಮಾನ್ಯವಾಗಿ ಒಂದು ಸಣ್ಣ ಪುಟ್ಟ ಒಂದು 4 ವರ್ಷ ಏನೋ ವಿದ್ಯಾಭ್ಯಾಸ ಮಾಡಿ ಒಂದು ಕನ್ನಡ 40 ಲಕ್ಷ 50 ಲಕ್ಷ ಕಲ್ತ್ಕೊಂಡವನು, ಇಂಗ್ಲಿಷ್ 26 ಲಕ್ಷ ಕಲ್ತ್ಕೊಂಡವನು, ಸಣ್ಣ ಪುಟ್ಟ ಇದು ವಿದ್ಯಾಭ್ಯಾಸ ಮಾಡಿದವರು, ಸಣ್ಣ ಪುಟ್ಟ ವಿದ್ಯಾಭ್ಯಾಸ ಮಾಡಿದಂಥವರು ಇನ್ನೂ ಹೆಚ್ಚಿನ ಪುಣ್ಯಾತಿಶಯವನ್ನ ಹೊಂದದೇ ಇದ್ದವರು ಅವರು ಕೃತಾರ್ಥರಾಗಿರೋಲ್ಲ ಅಂತ ಹೇಳಲೇಬೇಕಾಗಿಲ್ಲ. ನಾಲ್ವಂಥ ಸರ್ವವಿದ್ಯಾ ಪಾರಂಗತರಾದವರೇ ಕೃತಾರ್ಥರಾಗಿರಲಿಲ್ಲ, ಶೋಕಸಾಗರದಲ್ಲಿ ಇದ್ರು ಅಂತಂದ್ರೆ ನಾವುಗಳೆಲ್ಲರೂ ಕೃತಾರ್ಥರಲ್ಲ, ನಾವುಗಳೆಲ್ಲರೂ ಶೋಕದಲ್ಲಿರುವವರು, ನಾವು ಸಹ ಅಲ್ಪ ವಿದ್ಯೆಯನ್ನು ಅಂತ ಹೇಳಲೇಬೇಕಾಗಿಲ್ಲ. ಅದು ತಾನೇ ಅಂಡರ್ಸ್ಟುಡ್. ಅಲ್ಪವಿದ್ಯಂತು ಅಲ್ಪವನ್ನು ಅರ್ಥವನಾದ ಮನುಷ್ಯನು ಪುಣ್ಯಾತಿಶಯವನ್ನು ಹೊಂದದವನು ಕೃತಾರ್ಥನಾಗದವನು ಎಂಬುದನ್ನು ಬೇರೆ ಹೇಳಲೇಬೇಕಾಗಿಲ್ಲ. ಅಥವಾ ನಾಣ್ಯತ್ ಆತ್ಮಜ್ಞಾನಾತ್ ನಿರತಿಶಯ ಶ್ರೇಯಸ್ಸಾಧನಮಸ್ತಿ ಏತತ್ಪ್ರದರ್ಶನಾರ್ಥಂ ಸನತ್ಕುಮಾರ ನಾರದಾಖ್ಯಾಯಿಕಾ ಆರಭ್ಯತೆ. ಅಥವಾ ಈ ಒಂದು ಉದ್ದೇಶಕ್ಕಾಗಿ ಕಥೆ ಬಂದಿದೆ ಅಂತ ಮಾಡ್ಕೋಬಹುದು. ಏನೋ ಆತ್ಮಜ್ಞಾನಕ್ಕಿಂತ ಮತ್ತೊಂದು ಶ್ರೇಯಸ್ಸಾಧನವಾದದ್ದು ಇನ್ನೊಂದಿಲ್ಲ. ಪರಮ ಶ್ರೇಯಸ್ಸಾಧನವಾದದ್ದು ಆತ್ಮಜ್ಞಾನವೇ. ಆತ್ಮಜ್ಞಾನಕ್ಕಿಂತ ಮತ್ತೊಂದು ಹೆಚ್ಚಿನ ಶ್ರೇಯಸ್ಸು ಪ್ರಾಪ್ತಿಗೆ ಸಾಧನವಾದಂಥದ್ದು ಇಲ್ಲ ಎಂಬುದನ್ನು ತೋರಿಸಬೇಕು. ಆತ್ಮಜ್ಞಾನವೇ ಅತ್ಯಂತ ಹೆಚ್ಚಿನ ಶ್ರೇಯಸ್ಸಾಧನವಾದದ್ದು, ಅದಕ್ಕಿಂತ ಬೇರೆ ಯಾವ ಶ್ರೇಯಸ್ಸಾಧನವಾದದ್ದು ಇಲ್ಲ ಅನ್ನೋದನ್ನು ತೋರಿಸುವುದಕ್ಕೋಸ್ಕರವಾಗಿ ಆದರೂ ಸನತ್ಕುಮಾರನಾರದ ಕಥೆ ಬಂದಿದೆ ಬೇಕಾದ್ರೂ ಮಾಡ್ಕೊಳ್ಳಿ. ಇದು ಸಂಬಂಧ. ಭಾಷ್ಯಕಾರರು ಎಷ್ಟು ತರಹ ಸಂಬಂಧ ಹೇಳಬಹುದೋ ಅಷ್ಟು ತರಹ ಹೇಳಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಶ್ರೇಯಸ್ಸಿನ ಮೋಕ್ಷಕ್ಕೆ ಸಾಧನ ಆತ್ಮಜ್ಞಾನ. ಆತ್ಮಜ್ಞಾನಕ್ಕಿಂತ ಬೇರೆಯಾಗಿ ಮತ್ತೊಂದು ಯಾವುದು ಅತ್ಯಂತ ಪುರುಷಾರ್ಥಕ್ಕೆ ಮೋಕ್ಷಕ್ಕೆ ಸಾಧನವಾದದ್ದಿಲ್ಲ, ಆದದ್ದಲ್ಲ. ಆತ್ಮಜ್ಞಾನವೇ ಮೋಕ್ಷಕ್ಕೆ ಸಾಧನವಾದದ್ದು. ಆತ್ಮಜ್ಞಾನ ಮತ್ತೊಂದು ಯಾವುದು ಮೋಕ್ಷಕ್ಕೆ ಸಾಧನವಾದದ್ದಲ್ಲ ಅನ್ನೋದನ್ನು ಹೇಳಬೇಕು ಅನ್ನೋಕ್ಕೋಸ್ಕರವಾಗಿ ಸನತ್ಕುಮಾರನಾರದ ಆಖ್ಯಾಯಿಕೆ ಬಂದಿದೆ. ಸರ್ವವಿಜ್ಞಾನ ಸಾಧನ ಶಕ್ತಿ ಸಂಪನ್ನಸ್ಯಾಪಿ ನಾರದಸ್ಯ ದೇವರ್ಷೇಃ ಶ್ರೇಯೋ ನ ಬಭೂವ ಯೇನ ಉತ್ತಮ ಅಭಿಜನ ವಿದ್ಯಾವೃತ್ತ ಸಾಧನ ಶಕ್ತಿ ಸಂಪತ್ತಿ ನಿಮಿತ್ತ ಅಭಿಮಾನಂ ಹಿತ್ವಾ ಪ್ರಾಕೃತ ಪುರುಷವತ್ ಸನತ್ಕುಮಾರಂ ಉಪಸಸಾದ ಶ್ರೇಯಸ್ಸಾಧನ ಪ್ರಾಪ್ತಯೇ ಅತಃ ಪ್ರಖ್ಯಾಪಿತಂ ಭವತಿ ನಿರತಿಶಯ ಶ್ರೇಯ ಪ್ರಾಪ್ತಿ ಸಾಧನತ್ವಂ ಆತ್ಮವಿದ್ಯಾಯಾಹ ಇತಿ. ಅದನ್ನು ಗೊತ್ತಾಗುತ್ತೆ ಅಂದ್ರೆ ನಾನು ಹೀಗಿದ್ದಿದ್ದರಿಂದಲೇ ಅಂತ. ಏನೋ ಎಲ್ಲಾ ವಿಜ್ಞಾನದ ಸಾಧನ ಶಕ್ತಿ ಸಂಪನ್ನರಾಗಿದ್ದರು ಯಾರೋ ನಾವು. ಯಾಕಂದ್ರೆ 64 ವಿದ್ಯಾ ಸಾಧನ ಸಂಪನ್ನರು ಆಗಿದ್ದಾರೆ. ಸರ್ವವಿಜ್ಞಾನ ಅಂದ್ರೆ ಸರ್ವವಿದ್ಯಾ ಸಾಧನ ಅಂತ. ಎಲ್ಲಾ ತಿಳುವಳಿಕೆಗೂ ಸಾಧನವಾಗಿರ್ತಕ್ಕಂತಹ 64 ವಿದ್ಯೆ. ಆ ವಿದ್ಯೆಯನ್ನು ಧಾರಣೆ ಮಾಡುವ ಶಕ್ತಿ ಸಂಪನ್ನನಾಗಿದ್ದರು ನಾರದರು. ಅವಷ್ಟೇ ಅಲ್ಲ, ವಂಶತಃ ಜನ್ಮತಃ ದೇವರ್ಷಿಗಳು, ಬ್ರಹ್ಮನ ಮಾನಸ ಪುತ್ರರು. ವಿದ್ಯೆಯಲ್ಲಿ ಎಲ್ಲಾ ವಿದ್ಯಾ ಪಾರಂಗತರು, ವಂಶದಲ್ಲಿ ಬ್ರಹ್ಮನ ಮಾನಸ ಪುತ್ರರು. ಇನ್ನು ಗೃಹಸ್ಥರೇ ಅಲ್ಲ, ಇವರು ಬ್ರಹ್ಮಚಾರಿ ಸನ್ಯಾಸಿಗಳು. ಅಂಥವ್ರಿಗೂ ಇನ್ನೂ ಶೋಕ ಹೋಗಿಲ್ಲ ಅಂತಂದ್ರೆ ಇನ್ನು ನಮಗೆಂತ ಶೋಕ ಹೋಗುತ್ತಮ್ಮ. ಅಯ್ಯೋ ರಾಜರೇ, ಅವರು ಅಷ್ಟು ವಿದ್ಯಾ ಪಾರಂಗತರಾದ್ರು ಅವರು ಸಂಸಾರ ಸಾಗರದಲ್ಲೇ ಮುಳುಗಿ, ಹೆಂಡತಿ ಮಕ್ಕಳಿಗೆ ಸಂಸಾರ ಸಾಗರ ಮುಳುಗಿದ್ರು ಅಂತಂದ್ರೆ ಇದೆಂತ ಹೆಂಡತಿ ಮಕ್ಕಳು ಯಾವ ಸಂಸಾರ ಸಾಗರ ಮುಳುಗಿರ್ತಾರೆ? ಹಾಗಾದ್ರೆ ಕಟ್ಕೋದೇವರೇ ಸಂಸಾರ ಸಾಗರ ಮುಳುಗಿದ್ರು ಅಂದ್ರೆ ಅವ್ರು ಕರ್ಮಯೋಗ ಮಾಡಿಲ್ಲ ಅಂತ ಕಾಣುತ್ತೆ.
ಅಲ್ಲಮ್ಮ, ಬ್ರಹ್ಮನ ಮಾನಸ ಅದೆಲ್ಲ ಮಾಡಿದ್ಮೇಲೆ ಅದು ಸ್ವಲ್ಪ ಕಂಟ್ರೋಲ್ ಬಂದ್ಬಿಡುತ್ತೆ, ಅಷ್ಟು ದುಃಖ ಇರಲ್ಲ. ಅಂತೂ ಬರುತ್ತೆ, ಆಗತ್ತೆ. ಯಾವ್ದ್ರಲ್ಲಿ ಆಗಿತ್ತೋ ಆಗಿಲ್ವೋ ಅನ್ನೋದಿಲ್ಲ. ಭಾಷ್ಯಕಾರರು ನಮಗೆ ವಿದ್ಯೆಯಲ್ಲಿ ಜಾಸ್ತಿ ಆಸಕ್ತಿ ತೋರಿಸಲಿ ಅಂತ ಹೇಳೋಕ್ಕೋಸ್ಕರಾಗಿ ನೋಡಿ, ಅಷ್ಟು ವಿದ್ಯಾವಂತರಾಗಿದ್ದು, ಬ್ರಹ್ಮನ ಮಾನಸ ಪುತ್ರರಾಗಿದ್ದು, ದೇವರ್ಷಿ ಆಗಿದ್ದರೂ ಕೂಡ ಅವರಿಗೆ ಶ್ರೇಯಸ್ಸಾಗಲಿಲ್ಲ. ಯಾಕೆ? ಆತ್ಮಜ್ಞಾನವಿಲ್ಲವಾದ್ದರಿಂದ ಅಂತ ಹೇಳಿ ಅದನ್ನ ಹೇಳ್ತಾ ಇದೆ. ಮತ್ತು ಉತ್ತಮ ಅಭಿಜನ, ಅಭಿಜನ ಅಂದ್ರೆ ವಂಶ, ಉತ್ತಮವಾದ ವಂಶ, ಉತ್ತಮವಾದ ವಿದ್ಯೆ, ಉತ್ತಮವಾದ ವೃತ್ತ, ನಡವಳಿಕೆ, ಇಂಥಗಳಿಗೆ ಒಳ್ಳೆಯ ಭಕ್ತಿಶಾಸ್ತ್ರವನ್ನು ಬರೆದಂತಹ ಮಹಾವಿದ್ಯಾ ಆಚಾರ್ಯರವರು, ಭಕ್ತಿ ಆಚಾರ್ಯರವರು. ಆದ್ರೆ ಅವ್ರಿಗೆ ಆಗಿತ್ತು ಅಲ್ವಾ ಗುರುಗಳೇ? ನಾರದ ಮುನಿ ಅವ್ರಿಗೆ ಆಗಿಲ್ವಾ? ಇಲ್ಲ, ಆಗಿಲ್ಲ ಅಂತಿದ್ದಾರೆ ಶಂಕರಾಚಾರ್ಯರು. ಭಕ್ತ್ಯಾಚಾರ್ಯರಾಗಿರೋ ನಾರದರಿಗೆ ಆಗಿರ್ಲಿಲ್ಲ ಅಂದ್ರೆ ನಾವು ಆಸೆ ಪಡೋದೇ ಬಿಟ್ಬೋದು, ಆರಾಮಾಗಿ ವ್ಯವಹಾರ ಮಾಡ್ಕೊಳ್ಳೋದು ಬೆಟರ್. ಅಂತ ನಾರದಿಗೆ ಆಗದೆ ನಮ್ಗೆಂತ ಆಗತ್ತೆ ಅಂತ ನಾವು 24 ವಿದ್ಯೆ ಅನ್ನೋದನ್ನ ಸಾಂಕೇತಿಕವಾಗಿ ತಗೊಂಡು ಎಲ್ಲ ವ್ಯವಹಾರಿಕ ವಿದ್ಯೆಯು ಪರಮಾರ್ಥಕ್ಕೆ ಸಾಧನ ಅಲ್ಲ, ವ್ಯವಹಾರ ಬಿಟ್ರೆ ಪರಮಾರ್ಥ ಅನ್ನೋದು. ಹೌದು, ಕರೆಕ್ಟ್. ವೈರಾಗ್ಯ ಬರಬೇಕು. ವಿದ್ಯಾವಂತ ಅಭಿಮಾನ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. ವಿದ್ಯಾ ಅನ್ನೋದು ಅದು ಒಂದು ಅಭಿಮಾನಕ್ಕೆ ಪಕ್ಕ ಮಾಡಿ ಅದನ್ನು ದೂರ ಮಾಡುತ್ತೆ. ಎಷ್ಟೇ ವಿದ್ಯೆ ಕಲಿತು ಆತ್ಮಜ್ಞಾನವಿಲ್ಲದೇನೆ ಮೋಕ್ಷವಿಲ್ಲ, ಆತ್ಯಂತಿಕ ಪುರುಷಾರ್ಥವಿಲ್ಲ, ಶ್ರೇಯ ಪ್ರಾಪ್ತಿ ಇಲ್ಲ ಅಂತ ತೋರಿಸ್ಬೇಕು. ಇದರಲ್ಲಿ ಉತ್ತಮವಾದ ಅಭಿಜನ ಅಂದ್ರೆ ವಂಶ, ಉತ್ತಮವಾದ ವಿದ್ಯೆ, ವೃತ್ತ, ಸಾಧನ ಶಕ್ತಿ ಸಂಪತ್ತಿ, ಈ ನಿಮಿತ್ತವಾದ ಅಭಿಮಾನ ಇತ್ತು. ಇದೆಲ್ಲವನ್ನು ಬಿಟ್ಟು ಅವರು ಅಯ್ಯೋ ಇದನ್ನ ಇಟ್ಕೊಂಡ್ರೆ ಆಗಲ್ಲ ಅಂತ ಹೇಳಿ ಇದೆಲ್ಲವನ್ನು ಬಿಟ್ಟು ಸಾಮಾನ್ಯ ಲೋಕದ ಜನರು ಯಾವತ್ತು ಗುರುಗಳಕ್ಕೆ ಹೋಗ್ತಾರೋ ಆ ರೀತಿ ಭಗವಂತರಾದ ಸನತ್ಕುಮಾರ ಹತ್ತಕ್ಕೆ ಬೆಳೆಸಾಡಿದರು ನಾರದರು. ಯಾವುದಕ್ಕೆ? ಶ್ರೇಯಸ್ಸೆಂಬ, ಮೋಕ್ಷವೆಂಬ ಫಲಕ್ಕೆ ಸಾಧನವಾಗಿರುವ ಆತ್ಮಜ್ಞಾನ ಪಡೆಯುವುದಕ್ಕೆ. ಶ್ರೇಯಸ್ಸಾಧನ ಪ್ರಾಪ್ತಿಯೇ. ಶ್ರೇಯಸ್ ಯಾವುದೋ? ಮೋಕ್ಷ. ಮೋಕ್ಷಕ್ಕೆ ಸಾಧನ ಯಾವುದೋ? ಆತ್ಮಜ್ಞಾನ. ಅದೇ ಸಾಧನ. ಅದನ್ನು ಪಡೆಯುವುದಕ್ಕಾಗಿ ಅವರು ಹೋದರು ಅಂತ. ಆದ್ರಿಂದ ಅತಃ ಇದರಿಂದ ಇದು ಪ್ರಖ್ಯಾಪಿತ ಭವತಿ, ತೋರಿಸ್ಕೊಟ್ಟಂಗಾಗತ್ತೆ. ಏನು? ಆತ್ಮಜ್ಞಾನ, ಆತ್ಮವಿದ್ಯೆ ಎಂಬುದು ಮಿಗಿಲ್ಲದಷ್ಟು ಹೆಚ್ಚಿನ ಶ್ರೇಯ ಪ್ರಾಪ್ತಿಗೆ ಸಾಧನವಾಗಿರ್ತಕ್ಕದ್ದು. ಆತ್ಮಜ್ಞಾನ ಒಂದೇ ನಮ್ಮನ್ನ ಸಂಸಾರದಿಂದ ಪಾರು ಮಾಡೋದು, ದಾಟಿಸೋದು, ಅತ್ಯಂತ ಶ್ರೇಯ ಪ್ರಾಪ್ತಿಗೆ ಸಾಧನವಾದದ್ದೇ ಹೊರತು ಆತ್ಮಜ್ಞಾನವನ್ನು ಬಿಟ್ಟು ಬಿಟ್ರೆ, ಅದು ಹೊರತಾದ್ರೆ ಎಷ್ಟೇ ಲೋಕಕ್ಕೆ ಹೋಗಿ ಏನೇ ಯಜ್ಞ ಮಾಡಿ ಎಂಥ ಅದು ಅನಿತ್ಯವೇ. ಇವನ್ ಬ್ರಹ್ಮಲೋಕಕ್ಕೆ ಹೋದ್ರು ಅನಿತ್ಯವೇ, ದೇವಲೋಕ ಪಿತೃಲೋಕ ಹೇಳಲೇಬೇಕಾಗಿಲ್ಲ. ಎಲ್ಲಾ ಅಭಿಮಾನವನ್ನು ತೊರೆದು ಆತ್ಮಜ್ಞಾನವನ್ನು ಪಡ್ಕೊಳ್ಳೇಬೇಕು ತೀವ್ರ ಉತ್ಕಟ ಇಚ್ಛೆಯಿಂದ ಸಾಮಾನ್ಯ ಮನುಷ್ಯನಂತೆ ನಾವು ಹೋಗುವ ಅಂದಾಗ ನಾವು ಕೂಡ ಶಮದವಾದ ಸಂಪನ್ನರಾಗಿ ವಿನೀತರಾಗಿ ಗುರು ಪ್ರಸಕ್ತಿ ಮಾಡಿ ಆತ್ಮಜ್ಞಾನ ಪಡ್ಕೊಳ್ಳೋ ಪ್ರಯತ್ನ ಪಡಬೇಕು ಅನ್ನೋದೇ ಈ ಕಥೆಯ ತಾತ್ಪರ್ಯ. ಅದಕ್ಕೋಸ್ಕರವಾಗಿ ಇಷ್ಟೆಲ್ಲ ಒಂದು ಕಿಟ್ಟಿ ಹಾಕೋತಾರೆ. ಅಧೀಶ್ವ ಭಗವಃ ಭಗವನ್ ಇತಿಹ ಕಿಲ ಉಪಸಸಾದ. ಅಧೀಶ್ವ ತಿಳಿಸಿಕೊಡಿ, ನಿಮಗೆ ಉಪದೇಶ ಮಾಡಿ, ಪೂಜ್ಯರೇ ಭಗವಂತರೇ ಅಂತ ಹೇಳಿ ಈ ರೀತಿ ಹೇಳಿಕೊಂಡು ಬಳಿ ಸಾರಿದರು. ನಾರದರು ಬಳಿ ಸಾರಿದರು. ಅಧೀಹಿ ಭಗವಃ ಇದು ಮಂತ್ರ. ಎಲ್ಲಾ ಶಿಷ್ಯರು ಗುರುಹತ್ರ ಹೋಗುವಾಗ ಈ ಮಂತ್ರವನ್ನು ಹೇಳ್ಕೊಂಡೆ ಅಲ್ಲಿ ಅವ್ರ ಹೇಳ್ಬೇಕು. ಅಧೀಹಿ ಭಗವೋ ಬ್ರಹ್ಮೇತಿ, ಪೂಜ್ಯರೇ ನನಗೆ ಬ್ರಹ್ಮವನ್ನ ತಿಳಿಸಿಕೊಡಿ, ನನಗೆ ಗೊತ್ತು ಮಾಡಿಸಿಕೊಡಿ ಅಂತ ಇದು ಮಂತ್ರ. ಇದು ಈ ಮಂತ್ರದಿಂದಲೇ ಗುರುಗಳ ಹತ್ರಕ್ಕೆ ಹೋಗಿ ಅವರ ಸಮಿತ್ತನ್ನು ಹೂವು ಹಣ್ಣನ್ನು ಇಟ್ಟು ನಮಸ್ಕಾರ ಮಾಡಿ ಬ್ರಹ್ಮವಿದ್ಯೆಯನ್ನ ಪಡ್ಕೋಬೇಕು, ಉಪದೇಶ ಮಾಡಿಸ್ಕೋಬೇಕು. ಅಧೀಹಿ ಭಗವ ಅನ್ನೋದು ಮಂತ್ರ. ಗುರುಹತ್ರಕ್ಕೆ ಹೋದ ಮೇಲೆ ಏನ್ ಹೇಳ್ಬೇಕು ಅಂತ ತೋರಿಸ್ಕೊಡ್ತಾ ಇದೆ. ಅಧೀಹಿ ಭಗವ ಅಂತ ಹೇಳ್ಬಿಟ್ಟು ಗುರುಗಳ ಹತ್ರ ನಮಸ್ಕಾರ ಮಾಡಿ ಕೇಳ್ಕೋಬೇಕು ಅಂತ. ಶರತ್ಕುಮಾರಂ ಯೋಗೀಶ್ವರಂ ಬ್ರಹ್ಮಿಷ್ಠಂ ನಾರದ ಉಪಸನ್ನವಾನ್. ಯೋಗೀಶ್ವರರು ಬ್ರಹ್ಮಿಷ್ಠರು ಬ್ರಹ್ಮಜ್ಞಾನಿಗಳು ಆಗಿರ್ತಕ್ಕಂತಹ ಸನತ್ಕುಮಾರರನ್ನ, ಈ ಸನತ್ಕುಮಾರರ ಸ್ಕಂದನಾಗಿ ಹುಟ್ಟೋದು. ಇದರಿಂದ ರುದ್ರನಿಗೆ ತಾಯಿ ವರ ಕೊಟ್ಟು, ಸನತ್ಕುಮಾರರು ರುದ್ರನಿಗೆ ವರ ಕೊಟ್ಟು ನಾನು ನಿನ್ನ ಮಗನಾಗಿ ಬರ್ತೀನಿ ಅಂತ ಹೇಳಿ ಇದು ಮಾಡಿ ಅವರು ಸುಬ್ರಹ್ಮಣ್ಯ ಸ್ವಾಮಿಯಾಗಿ ಹುಡ್ತಾರೆ. ಅವನನ್ನ ಸ್ಕಂದ ಅಂತ ಕರೀತಾರೆ.
ಸ್ವಯಂ ರುದ್ರಾಯ ವರಪ್ರದಾನ ಅಂತ ಶಂಕರಾಚಾರ್ಯ ಬರೀತಾರೆ. ಸನತ್ಕುಮಾರರೇ ರುದ್ರನಿಗೆ ವರ ಕೊಟ್ಟು, ಆಯ್ತು ನಾನು ನಿನ್ನಲ್ಲಿ ಒಂದು ಅಂಶದಿಂದ ಅವತಾರ ಮಾಡ್ತೀನಿ ಕಣಪ್ಪ ಅಂತ ಹೇಳಿ ಅವ್ರು ಸುಬ್ರಹ್ಮಣ್ಯ ಸ್ವಾಮಿಯಾಗಿ ಹಾಗೆ ಮುಂದೆ ತಾರಕಾಸುರ ಸಂಹಾರ ಆಗ್ಬೇಕಲ್ಲ, ಆ ತಾರಕಾಸುರ ಭಾರಿ ಪರಮೇಶ್ವರದಿಂದ ಇದು ತಗೊಂಡು ವರ ತಗೊಂಡು, ನಿನ್ನ ಮಗನಿಂದಲೇ ನನಗೆ ಸಾವಾಗಬೇಕು, ಅವನು ಮದುವೆ ಆಗಲ್ಲ ಪ್ರತಿಜ್ಞೆ ಮಾಡಿದ್ದ. ಆ ಕಾತ್ಯಾಯಿನಿ ಸತ್ತೋದ್ಮೇಲೆ ಅವಳು ಅಗ್ನಿಕೊಂಡ ಬಿದ್ದ್ಬಿಡ್ತಾರಲ್ಲ ಕಾತ್ಯಾಯಿನಿ, ನಾನು ಮದುವೆನೇ ಆಗಲ್ಲ ಅಂತ ಇದು ಮಾಡ್ತಾಳೆ ಸತಿ. ಅವಾಗ ಇದನ್ನೇ ಇದು ಮಾಡಿಕೊಂಡು ಅವನ ಮಗನಿಂದಲೇ ನಂಗೆ ಮರಣ ಆಗ್ಬೇಕು ಮರ ಕೇಳ್ಕೊಂಡ ತಾರಕಾಸುರ. ಅಷ್ಟೇ ಅಲ್ಲ, 7 ದಿವಸದ ಒಳಗೆ ಆ ಮಗು ಹುಟ್ಟಿ ನಿನ್ನ ಸಾಯಿಸ್ಬೇಕು, 7 ದಿವಸ ಕಳೆದು ಅವನಿಗೂ ಸಾಯಿಸಕ್ಕೆ ನಂಗೆ ಆಗ್ಬಾರ್ದು, ನನ್ನ ಸಾಯಿಸಕ್ಕೆ ಆಗ್ಬಾರ್ದು, ಆ ರೀತಿ ವರ ಕೇಳ್ಕೊಂಡ ತಾರಕಾಸುರ. ಹಾಗಾಗಿ ದೇವತೆಗಳೆಲ್ಲ ಶಿವನ ಹತ್ರ ಹೋಗಿ ವರ ಇದು ಮಾಡಿ ಮನಸ್ಸನ್ನು ಒಲಿಸಿ ಮದುವೆ ಆಗ್ಬೇಕು ನೀವು, ಇದು ಆಗಲ್ಲ ಅಂತ ಹೇಳಿ. ಆಮೇಲೆ ಸನತ್ಕುಮಾರರು ನಾನು ನಿಮ್ಮ ಅಂಶದಿಂದ ಬಂದು ಸುಬ್ರಹ್ಮಣ್ಯ ಸ್ವಾಮಿಯಾಗಿ ಬಂದು ನಾನು ಇದನ್ನು ಸಂಹಾರ ಮಾಡ್ತೀನಿ ಅಂತ ಕೊಟ್ಟು, ಅವರ ಸನತ್ಕುಮಾರರು ರುದ್ರ ಅಂಶದಿಂದ ಸುಬ್ರಹ್ಮಣ್ಯ ಸ್ವಾಮಿಯಾಗಿ ಹಾಗೆ ಅಯೋನಿಜರವರು ಸುಬ್ರಹ್ಮಣ್ಯ ಸ್ವಾಮಿ ಆ ಈಶ್ವರನ ವೀರ್ಯ ಇದು ಬೀಳುತ್ತಲ್ಲ ಜೊಂಡು ಆ ಹುಲ್ಲುಗಳ ಮೇಲೆ ಅಲ್ಲಿ ಹುಟ್ಕೊಳ್ತಾನೆ ನದಿಗಳಿಗೆ. ಪಾರ್ವತಿ ಇದೆಲ್ಲ ಇಡೋದಿಲ್ಲ ಆ ರೈತಸ್ಥನ್ನ ಶಿವ, ಅದನ್ನ ನದಿಲಿ ಬಿಡ್ತಾರೆ. ಆ ನದಿ ನಂಗೆ ತಡ್ಕೋಕ್ಕಾಗಲ್ಲ ಅಂತೇಳಿ ಅದನ್ನು ದಬ್ಬಿಡುತ್ತೆ, ದಬ್ಬಿದ್ರೆ ಜೊಂಡು ಇದೆಲ್ಲ ಹುಟ್ಕೊಳುತ್ತೆ. ಅಲ್ಲಿ ಆ ಚುಡಿಕೆ ಆ ಜೊಂಡಿನಲ್ಲಿ ಹುಟ್ಕೊಳ್ತಾನೆ ಸುಬ್ರಹ್ಮಣ್ಯ ಸ್ವಾಮಿ. ಅದನ್ನ ತಗೊಂಡೋಗಿ ಒಬ್ಬ ಶಿವನಿಗೆ ಕೊಟ್ಟು, ಶಿವನಿಗೆ ಎಲ್ಲ ಅಸ್ತ್ರವಿದ್ಯೆಯನ್ನು ಉಪದೇಶ ಮಾಡಿಸಿ 3ನೇ ದಿವಸದಲ್ಲಿ ಅವನಿಗೆ ಎಲ್ಲ ಅಸ್ತ್ರಗಳನ್ನೆಲ್ಲ ಉಪದೇಶ ಕೊಟ್ಟು 4ನೇ ದಿವಸ ಯುದ್ಧಕ್ಕೆ ಕಳಿಸಿಕೊಟ್ಟು 5-6 ದಿವಸ ಭಾರಿ ಘೋರ ಯುದ್ಧ ಆಗಿ 7ನೇ ದಿವಸ ಸಂಹಾರ ಮಾಡ್ತಾನೆ ಅಂತ. ಜೊಂಡು ಅಂದ್ರೆ ಜೊಂಡು ಅದಮ್ಮ ಈ ಹೊಳೆ ಪಕ್ಕದಲ್ಲೆಲ್ಲ ಬೆಳೆದಿರುತ್ತೆ ಹುಲ್ಲುಗಳು, ಆ ಜೊಂಡು ಹುಲ್ಲು ಅಂತ ಹೇಳ್ತೀವಿ. ಆಮೇಲೆ ಸನತ್ ಕುಮಾರ ಒರಿಜಿನಲಿ ಯಾರು ಹೇಳಿದ್ರು ಗೊತ್ತಿರ್ಬೇಕೇನೋ, ಗೊತ್ತಿಲ್ಲ ನಂಗೆ. ಆದ್ರೆ ಸನತ್ ಕುಮಾರ್ ಅವ್ರೇನೋ 4 ಬ್ರದರ್ಸ್ ಇರ್ತಾರೆ, ಅದೇನೋ ಹಂಗೇನೋ ಇದೆ. ಸನಂದ, ಸನತ್ ಕುಮಾರ, ಸನತ್ ಸುಜಾತ. ಇವರು ಜಯ ವಿಜಯನ್ ತಡೆದಿದ್ದ ಅದೇ ಜನ ಭಾಗವತ ಕಥೆ. ಜಯ ವಿಜಯರು ದ್ವಾರಪಾಲಕರಾಗಿದ್ದಾಗ ಇವ್ರು 4 ಜನ ವಿಷ್ಣು ನೋಡಕ್ಕೆ ಅಂತ ಹೋದಾಗ ತಡೆದು ಬಿಡ್ತಾರೆ. ಇವರು ಈ 4 ಜನನು ಮಾನಸ ಪುತ್ರರ ಅವರು? ಹೌದು, ಬ್ರಹ್ಮನ ಮಾನಸ ಪುತ್ರ ಎಲ್ಲರೂ. ಸನತ್ ಕುಮಾರರು ವೃದ್ಧನಿಗೆ ವರ ಕೊಡ್ತಾರೆ, ಇದು ಕೊಡ್ತಾರೆ, ಹೌದು ವರವನ್ನೇ, ನಾನು ನಿನ್ ಮಗನ ಹುಡ್ತೀನಿ ಅಂತ. ಕಥೆ ಪುರಾಣ ಕಥೆ. ಸ್ಕಂದ ಅಂತ ಹೇಳ್ತಾರೆ ಅವರನ್ನ, ಸ್ಕಂದ ಇತ್ಯಾಚಕ್ಷತೆ. ಯೋಗೀಶ್ವರರಾಗಿರುವ ಬ್ರಹ್ಮಿಷ್ಠರಾಗಿರುವ ನಾರದರನ್ನ ಸನತ್ಕುಮಾರರನ್ನ ನಾರದರು ಬಳಸಾರಿದರು. ನ್ಯಾಯತಃ ಉಪಸನ್ನಂಚ ಉಪಸನ್ನಂ ಉವಾಚ. ಶಾಸ್ತ್ರೋಕ್ತ ಕ್ರಮದಲ್ಲಿ ಬಳಸಾರದಂತಹ ನಾರದರನ್ನ ಸನತ್ಕುಮಾರರು ಈ ರೀತಿ ಹೇಳಿದರು. ವಿಧಿವತ್ತಾಗಿ ನಾರದರು ಬೆಳೆಸಾರಿದರು. ವಿಧಿವತ್ತಾಗಿ ಬೆಳೆಸಾರದಂತಹ ನಾರದರನ್ನು ಕುರಿತು ಸನತ್ಕುಮಾರ್ ಹೇಳ್ತಾ ಇದ್ದಾರೆ. ಯದ್ ಆತ್ಮವಿಷಯ ಕಿಂಚಿದ್ ವೇತ್ಥ ತೇನ ತತ್ಪ್ರಖ್ಯಾಪನೇನ ಮಾಂಪಸೀದ ಇದಮಹಂಚ ಜಾನೇತಿ. ಆತ್ಮ ವಿಷಯದಲ್ಲಿ ಏನಾದ್ರೂ ತಿಳ್ಕೊಂಡಿದ್ರೆ ಅದನ್ನು ತೋರಿಸ್ಕೊಡೋದ್ರ ಮೂಲಕ, ನಂಗೆ ಇಷ್ಟು ಗೊತ್ತು, ಇಷ್ಟು ವಿಚಾರ ತಿಳ್ಕೊಂಡಿದ್ದೀನಿ ಅಂತ ನೀನು ಹೇಳು, ಅದನ್ನು ತೋರಿಸ್ಕೊಳ್ಳೋ ಮೂಲಕ ನನ್ನ ಹತ್ರ ಬಳಸಾರು, ಅದನ್ನ ಮುಂದಕ್ಕೆ ನಾನು ತೋರಿಸ್ಕೊಡ್ತೀನಿ ಅಂತ ಇವ್ರು ಹೇಳ್ತಿರೋದು. ಇದಮಹಂ ಜಾನೇತಿ ಹೇಳು. ತಥೋ ಅಹಂ ಭವತೋ ವಿಜ್ಞಾನಾತ್ ತೇ ತುಭ್ಯಂ ಊರ್ಧ್ವಂ ವಕ್ಷ್ಯಾಮಿ ಇತ್ಯುಕ್ತವತಿ ಸಹೋವಾಚ ನಾರದ. ಏನ್ ಗೊತ್ತಿದೆಯೋ ಅದನ್ನು ತೋರಿಸ್ಕೊಳ್ಳೋದ್ರ ಮೂಲಕ ನನ್ನ ತಗ್ಬ, ಆಮೇಲೆ ನಿನ್ನ ತಿಳುವಳಿಕೆಯಿಂದ ಮುಂದಕ್ಕೆ ನಾನು ಏನ್ ತಿಳಿಸ್ಕೊಳ್ಬೇಕೋ ಅದನ್ನು ಹೇಳ್ತೀನಿ ಅಂತ ಹೇಳೋಣ. ಅದಕ್ಕೆ ನಾಡಿದ್ರು ನಂಗೆ ಏನೇನು ಗೊತ್ತು ಅದನ್ನ ಪಟ್ಟಿ ಮಾಡ್ತಾರೆ. ನಾಳೆ ಹೋದ ಓಂ ಆಪ್ಯಾಯ ನಿರ್ಮಾಣಾನ್ ವಾತ್ರಾಣಸ್ಯ ಶ್ರೋತ್ರಮಥೋ ಬಲವಿಂದ್ರಿಯಾಣಿ ಚತುರ್ವಾಣಿ ಸರ್ವಂ ಬ್ರಹ್ಮೋಪದೇಶತಮ್ಮಾಹಂ ಬ್ರಹ್ಮಂಜಾತ್ಯಾಂ ಮಾನಾ ಬ್ರಹ್ಮಂಜಾತ್ರೋ. ನಾರದ್ರು ಅಣ್ಣ ಆಯ್ತಲ್ವಾ ವಾವೆಯಿಂದ?
ಸನತ್ ಕುಮಾರ್ ನಾರದ್ರು ಒಂದೇ ತಂದೆಯ. ಹೌದೌದು ಕರೆಕ್ಟ್. ಮಾನಸ ಪತ್ರದಲ್ಲಿ ಅವರು ಇದ್ರು ಅಂತ ಮಂದ್ರೆ ಆದ್ರು. ಅದು 7 ಜನ ಅಂತ ಹೇಳ್ತಾರಲ್ಲ ಭಗವದ್ಗೀತೆಯಲ್ಲಿ, ನಮ್ಮ ಆಚಾರ್ಯರು ಮೊದಲೇ ಭಾಗ ಕೊಡಲಿ